ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾ GK ಕ್ಲಾಸಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿದ್ದೇ ಆದಲ್ಲಿ ಮುಂಬರುವ ನಾನು ಮಾಡುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತವೆ. ಇಂದು ಭಾರತ ಸಂವಿಧಾನದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈಗಾಗಲೇ ನಾವು ಭಾರತ ಸಂವಿಧಾನದಲ್ಲಿ ಸಂವಿಧಾನದ ರಚನೆ ಮತ್ತು ಭಾರತ ಸಂವಿಧಾನದಲ್ಲಿ ಇರುವಂತಹ ಪ್ರಮುಖ ಲಕ್ಷಣಗಳನ್ನು, ಸಂವಿಧಾನದ 25 ಭಾಗಗಳನ್ನು ಮತ್ತು 12 ಅನುಸೂಚಿಗಳ ಬಗ್ಗೆ ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ಭಾರತ ಸಂವಿಧಾನದಲ್ಲಿ 25 ಭಾಗಗಳಲ್ಲಿರುವಂತಹ ಅದುವೇ ಪ್ರಮುಖವಾದಂತಹ ಒಂದು ಭಾಗ, ಅದುವೇ 3ನೇ ಭಾಗ. ಯಾಲೆ ಹಿಂದಿನ 2 ಭಾಗಗಳನ್ನು ನೋಡಿದ್ದೇವೆ. ಭಾಗ 1 ತಿಳಿಸುವಂಥದ್ದು ಒಕ್ಕೂಟ ಮತ್ತು ಭೂಪ್ರದೇಶ, ಭಾಗ 2 ಪೌರತ್ವದ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ಭಾಗ 3 ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಮೂಲಭೂತ ಹಕ್ಕುಗಳನ್ನು ತಿಳಿಸುವಂತಹ ವಿಧಿ 12ರಿಂದ 35. ಟುಡೇ ಲೆಟ್ಸ್ ಸಿ ದ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳು ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೇವೆ. ಈ ಮೂಲಭೂತ ಹಕ್ಕುಗಳು 12ರಿಂದ 35ನೇ ವಿಧಿಗಳನ್ನು ಒಳಗೊಂಡಿರುವಂಥದ್ದು. ಈ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ ಎಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ನಾವು ಮೂಲಭೂತ ಹಕ್ಕುಗಳನ್ನು ಎರವಲಾಗಿ ಪಡೆದುಕೊಂಡಿದ್ದೇವೆ. ಈ ಮೂಲಭೂತ ಹಕ್ಕುಗಳು ಯಾವುದಕ್ಕೆ ಸಹಕಾರಿಯಾಗಿವೆ ಎನ್ನುವುದಾದರೆ, ಈ ಮೂಲಭೂತ ಹಕ್ಕುಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಬಹಳಷ್ಟು ಸಹಕಾರಿಯಾಗಿರುವಂಥದ್ದು. ಇವು ನಮ್ಮ ರಾಷ್ಟ್ರದ ಮೂಲಭೂತ ಕಾನೂನಾದಂಥ ಸಂವಿಧಾನದ ವಿಶೇಷ ರಕ್ಷಣೆಗೆ ಒಳಪಡುವಂಥದ್ದು, ಅದುವೇ ಮೂಲಭೂತ ಹಕ್ಕುಗಳು. ಪ್ರಸ್ತುತ ನಮ್ಮ ಮೂಲಭೂತ ಹಕ್ಕುಗಳು ಎಷ್ಟಿದ್ದಾವೆ ಎನ್ನುವುದಾದರೆ, ಪ್ರಸ್ತುತ 6 ಮೂಲಭೂತ ಹಕ್ಕುಗಳನ್ನು ನೋಡ್ತೇವೆ. ನಮ್ಮ ಭಾರತ ಸಂವಿಧಾನದ 3ನೇ ಭಾಗವನ್ನು ನಾವು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತಲೇ ಹೇಳಿ ಇಲ್ಲಿ ಕರೆಯಲಾಗುತ್ತೆ. ಹಾಗೆ ನಮ್ಮ ಮೂಲಭೂತ ಹಕ್ಕುಗಳು ಮೂಲ ಸಂವಿಧಾನದಲ್ಲಿ ಇತ್ತ ಅನ್ನೋದಾದರೆ, ಮೂಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಇರಲಿಲ್ಲ. ಅನಂತರದಲ್ಲಿ 1931ರ ಕರಾಚಿ ಅಧಿವೇಶನ ನಡೆದಾಗ ಮೂಲಭೂತ ಹಕ್ಕುಗಳಲ್ಲಿ ಅಧ್ಯಕ್ಷತೆಯನ್ನು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ವಹಿಸ್ಕೊಂಡಿರ್ತಾರೆ. ಆಗ ಅವರು ಮೂಲಭೂತ ಹಕ್ಕುಗಳನ್ನ ನಮ್ಮ ಭಾರತ ಸಂವಿಧಾನದಲ್ಲಿಯೂ ಕೂಡ ಅಳವಡಿಕೆ ಮಾಡಬೇಕು ಎಂಬುದಾಗಿ ಅವರು ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದ ಎರವಲಾಗಿ ಪಡ್ಕೊತಾರೆ. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾದಂಥವರು ಅದುವೇ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ಇದರ ಉಪಸಮಿತಿಯ ಅಧ್ಯಕ್ಷರನ್ನು ಕೂಡ ಮಾಡಲಾಗುತ್ತೆ. ಅದು ಯಾರು ಅಂತಂದರೆ JB ಕೃಪಲಾನಿಯವರು. ಈಗಾಗಲೇ ಸಮಿತಿಗಳ ಬಗ್ಗೆ ನಿಮಗೆ ಸಂವಿಧಾನದ ರಚನೆ ವಿಡಿಯೋಸಲ್ಲಿ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಸಂವಿಧಾನದ ರಚನೆಯ ವಿಡಿಯೋಸ್ಗಳನ್ನು ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಆ ವಿಡಿಯೋಸ್ಗಳ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಓಕೆ, ಈ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾದರೆ ಹಾಗಾದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರಾದರೂ, ಮೂಲಭೂತ ಹಕ್ಕುಗಳ ಉಪಸಮಿತಿಯ ಉಪಾಧ್ಯಕ್ಷರಾದಂಥವರು ಅದುವೇ JB ಕೃಪಲಾನಿಯವರು. ಓಕೆ, ಈಗ ಒನ್ ಬೈ ಒನ್ ಏನು ಮಾಡೋಣ, ಮೂಲಭೂತ ಹಕ್ಕಿನಲ್ಲಿ ಬರುವಂತಹ ವಿಧಿ 12ರಿಂದ ಮತ್ತು ವಿಧಿ 35ರವರೆಗೂ ನಾವೇನು ಮಾಡೋಣ, ಸವಿಸ್ತಾರವಾಗಿ ಅಧ್ಯಯನವನ್ನು ಮಾಡೋಣ. ಸಂವಿಧಾನದ 12ನೇ ವಿಧಿ ಏನನ್ನು ತಿಳಿಸುತ್ತೆ? ಸಂವಿಧಾನದ 12ನೇ ವಿಧಿ ಅಂತಂದರೆ ರಾಜ್ಯ ಎಂಬ ಪದದ ಅರ್ಥ ತಿಳಿಸುತ್ತೆ. ಹಾಗಾದರೆ ರಾಜ್ಯ ಅಂದರೆ ಏನೇನು ಒಳಗೊಂಡಿರುತ್ತೆ? ಒಂದು ರಾಜ್ಯ ಅಂದರೆ ಏನೇನು ಒಳಗೊಂಡಿರುತ್ತೆ ಅಂತಂದರೆ, ರಾಜ್ಯ ಎಂಬ ಪದದ ಒಳಗೊಂಡಿರುವಂಥದ್ದು ಅದುವೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳನ್ನು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳನ್ನು ಒಳಗೊಂಡಿರುವಂಥದ್ದು ಅದುವೇ ವಿಧಿ 12 ರಾಜ್ಯ ಎಂಬ ಪದದ ಅರ್ಥವನ್ನು ತಿಳಿಸುವಂಥದ್ದು. ಮತ್ತು ಇಲ್ಲಿ ಪ್ರಾಧಿಕಾರಗಳನ್ನು ಒಳಗೊಂಡಿದೆ. ಪ್ರಾಧಿಕಾರಗಳಂತಂದರೆ ಇಲ್ಲಿ LIC, SBI ಸರ್ಕಾರದಿಂದ ಧನ ಸಹಾಯ ಪಡೆಯುವಂಥ ಏನಿರ್ತಾವಲ್ಲ ಆ ಸಂಸ್ಥೆಗಳನ್ನ ನಾವೇನು ಮಾಡ್ಬೋದು, ಪ್ರಾಧಿಕಾರಗಳಂತ ಹೇಳಿ ಕರಿತೇವೆ. ಇವುಗಳನ್ನೆಲ್ಲ ಒಳಗೊಂಡಿರುವಂಥದ್ದು ಅದುವೇ ರಾಜ್ಯ ಎಂಬ ಪದ ಅರ್ಥ ತಿಳಿಸುವಂಥದ್ದು ಅದುವೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರ, ಪ್ರಾಧಿಕಾರಗಳು. ಓಕೆ, ನೆಕ್ಸ್ಟ್ ನೋಡೋಣ 13ನೇ ವಿಧಿ ಏನು ಹೇಳುತ್ತೆ ಅಂದರೆ, ಮೂಲಭೂತ ಹಕ್ಕುಗಳಿಗೆ ಪೂರಕವಲ್ಲದ ಅಥವಾ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಉಂಟು ಮಾಡುವ ಅಥವಾ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸುವಂತಹ ಕಾನೂನುಗಳನ್ನು ಇಲ್ಲಿ ಅಸಿಂಧುಗೊಳಿಸಲಾಗುತ್ತೆ. ಶಾರ್ಟ್ ಆಗಿ ನೆನ್ಪಿಡ್ಬೇಕಂದ್ರೆ ಇದೊಂದು ನ್ಯಾಯಾಂಗ ವಿಮರ್ಶೆ ಅಂತಲೇ ಹೇಳಿ ಕರಿಬೋದು. ಇದರಲ್ಲಿ ನಾವು 13ರಲ್ಲಿ ಸಬ್ ಕ್ಲಾಸ್ಗಳನ್ನು ನೋಡ್ತೇವೆ. 1ರಿಂದ 5 ಸಬ್ ಕ್ಲಾಸ್ಗಳನ್ನು ನೋಡ್ತೇವೆ. ಸಬ್ ಕ್ಲಾಸ್ 1, 2, 3, 4, 5, 13 ಸಬ್ ಕ್ಲಾಸ್ 1 ಏನನ್ನು ತಿಳಿಸುತ್ತೆ ಅಂತಂದರೆ, ಸಂವಿಧಾನ ಜಾರಿಯಾಗೋದಕ್ಕಿಂತ ಮುಂಚೆ ಜಾರಿಯಾದಂಥ ಶಾಸನಗಳನ್ನು ಸಂವಿಧಾನ ಜಾರಿಯಾದ ನಂತರ ಏನು ಮಾಡ್ಬೋದು, ಇಲ್ಲಿ ಮುಂದುವರಿಸ್ಬೋದು ಅಂತ ಹೇಳುವಂಥದ್ದು ಅದುವೇ 13 ಸಬ್ ಕ್ಲಾಸ್ 1 ಹೇಳುವಂಥದ್ದು. ನೆಕ್ಸ್ಟ್ 13 ಸಬ್ ಕ್ಲಾಸ್ 2 ಏನು ತಿಳಿಸುತ್ತೆ ಅಂದರೆ, ರಾಜ್ಯವು 1 ಅಥವಾ 1ಕ್ಕಿಂತ ಹೆಚ್ಚು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂತಹ ಶಾಸನಗಳನ್ನು, ಕಾಯ್ದೆಗಳನ್ನು ಇಲ್ಲಿ ಏನು ಮಾಡ್ಬೋದು, ಹಾಗೇನಾದರೂ ಮಾಡಿದರೆ ಅವೆಲ್ಲ ಏನಾಗ್ತವೆ, ಈ 13ನೇ ವಿಧಿ ಸಬ್ ಕ್ಲಾಸ್ 2ದಲ್ಲಿ ಏನಾಗ್ತವೆ, ಅವೆಲ್ಲ ಅಸಿಂಧು ಆಗಿಬಿಡ್ತವೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಎಸ್, ನೆಕ್ಸ್ಟು 13 ಸಬ್ ಕ್ಲಾಸ್ 3 ಏನು ಹೇಳುತ್ತೆ ಅಂದರೆ, ಕಾನೂನಿನ ವ್ಯಾಖ್ಯಾನವನ್ನು ನೀಡುತ್ತೆ. ಅದುವೇ 13 ಸಬ್ ಕ್ಲಾಸ್ 3. ಕಾನೂನು ಅಂದರೆ ಏನು?
ಎಸ್, ಕೇಂದ್ರ ಅಥವಾ ರಾಜ್ಯ ಶಾಸಕಾಂಗದಿಂದ ಪಾಸಾದಂಥ ಕಾಯ್ದೆಗಳನ್ನು ಕಾನೂನು ಅಂತ ಹೇಳಿ ಇಲ್ಲಿ ಕರೆಯಲಾಗುತ್ತೆ. ರಾಷ್ಟ್ರಪತಿ, ರಾಜ್ಯಪಾಲ ಹೊರಡಿಸಿದಂಥ ಸುಗ್ರೀವಾಜ್ಞೆ, ಇದನ್ನು ರಾಜ್ಯ ಸರ್ಕಾರ ಹೊರಡಿಸುವಂತಹ ಸೂಚನೆಗಳು ಇರ್ಬೋದು. ನೆಕ್ಸ್ಟು ಮತ್ತು ರಾಜ್ಯ ಹೊರಡಿಸುವಂತಹ ಸೂಚನೆಗಳಿರ್ಬೋದು, ರಾಜ್ಯಪಾಲ ಮತ್ತು ರಾಷ್ಟ್ರಪತಿ ಹೊರಡಿಸುವಂತಹ ಆದೇಶಗಳು, ಸಚಿವ ಸಂಪುಟದ ನಿರ್ಣಯ ಮತ್ತು ಆದೇಶಗಳು, ಇವೆಲ್ಲವುಗಳನ್ನು ಕೂಡ ನಾವೇನಂತ ಹೇಳಿ ಕರಿತೀವಿ, ಕಾನೂನು ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ 13 ಸಬ್ ಕ್ಲಾಸ್ 4 ಏನು ಹೇಳ್ತೆ, 13 ಸಬ್ ಕ್ಲಾಸ್ 4 ತಿಳಿಸುವಂಥದ್ದು 1971 24ನೇ ಸಂವಿಧಾನ 24ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 368ನೇ ವಿಧಿಯನ್ವಯ ತಿದ್ದುಪಡಿಯನ್ನು ಮಾಡಿದರೆ ಅದನ್ನು ನಾವು ಕಾನೂನು ಅಂತ ಹೇಳಿ ಆಗುತ್ತಾ ಅಂತಂದರೆ ಎಸ್, ಏನರ 368ನೇ ವಿಧಿಯ ಪ್ರಕಾರ ನೀವು ತಿದ್ದುಪಡಿಯನ್ನು ಮಾಡಿದರೆ ಅದನ್ನು ಕಾನೂನು ಅಂತ ಹೇಳಿ ಪರಿಗಣನೆ ಮಾಡುವಾಗೆ ಆಗೋದಿಲ್ಲ. ಇದನ್ನು ಪರಿಗಣನೆಯನ್ನು ಮಾಡಬಾರ್ದು, ಪರಿಗಣಿಸಬಾರದು. ಎಸ್, ಈ ರೀತಿಯಾಗಿ 13ನೇ ವಿಧಿ ತಿಳಿಸುವಂಥದ್ದು ನ್ಯಾಯಾಂಗೀಯ ವಿಮರ್ಶೆಯಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ನಾವು ಮೂಲಭೂತ ಹಕ್ಕುಗಳ ಯಾವ್ಯಾವ ರೀತಿಯಾದಂಥ ಸ್ವರೂಪವನ್ನು ಹೊಂದಿದೆ ಅಂತಂದರೆ, ಇದು ಮೊದಲನೇದಾಗಿ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿರುವಂಥದ್ದು, ಜಸ್ಟಿಸಿಯಬಲ್. ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿರುವಂಥದ್ದು. ಈ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ನೀಡುವಂಥದ್ದು ಅದುವೇ 32ನೇ ವಿಧಿಯಡಿಯಲ್ಲಿ ಏನಾಗುತ್ತೆ, ಮೂಲಭೂತ ಹಕ್ಕುಗಳಿಗೆ ರಕ್ಷಣೆಯನ್ನು ನೀಡಲಾಗುತ್ತೆ. ಸಂವಿಧಾನದ 226ನೇ ವಿಧಿಯಡಿಯ ಮೂಲಕ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತವಲ್ಲದ ಹಕ್ಕುಗಳಿಗೆ ರಕ್ಷಣೆಯನ್ನು ನೀಡುವಂಥದ್ದು. ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರನ ಹೊಂದಿದೆ. ಯಾರು ಅಧಿಕಾರನ ಹೊಂದಿದ್ದಾರೆ ಅಂತಂದರೆ ಸಂಸತ್ತು ಏನು ಮಾಡ್ಬೋದು, ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವಂಥ ಅಧಿಕಾರವನ್ನು ಇದು ಹೊಂದಿದೆ. ಎಸ್, ಫಾರ್ ಎಕ್ಸಾಂಪಲ್ ಇಲ್ಲಿ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಏನು ಮಾಡಲಾಯಿತು, ಆಸ್ತಿ ಹಕ್ಕನ್ನು ತೆಗೆದು ಹಾಕಲಾಯಿತು. ರೈಟ್ ಟು ಪ್ರಾಪರ್ಟಿ ಅನ್ನೋದನ್ನು ತೆಗೆದು ಹಾಕಲಾಯಿತು. ಇಟ್ ವಾಸ್ ಕ್ಯಾನ್ಸಲ್ಡ್. ಹಾಗಂದರೆ ಏನು ಮಾಡಲಾಯಿತು ಏನಂತ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೆಕ್ಸ್ಟು ಸಂವಿಧಾನದ 32ನೇ ವಿಧಿಯ ಮೂಲಕ ಹಾಗೂ 226ನೇ ವಿಧಿಯ ಮೂಲಕ ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಗೊಳಿಸಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ಈ ಒಂದು ರಾಷ್ಟ್ರಪತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಯಾದಾಗ ಅಂಥ ಟೈಮ್ನೊಳಗೆ ಏನು ಮಾಡ್ಬೋದು, ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳು ಅಮಾನತಾಗ್ತವೆ, ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳು ಅಮಾನತು ಆಗೋದಿಲ್ಲ. ಹಾಗಾದರೆ ಅವು ಯಾವ್ಯಾವು ಅಂತ ನೋಡೋಣ. ರಾಷ್ಟ್ರಪತಿ ಏನಾದರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರುವಂಥದ್ದು ವಿಧಿಯಷ್ಟು 352. ರಾಷ್ಟ್ರಪತಿ ಏನಾದರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರುವಾಗ 20 ಮತ್ತು 21ನೇ ವಿಧಿಯಡಿಯಲ್ಲಿ ನೀಡಲಾಗಿರುವ ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಇತರ ಎಲ್ಲ ಮೂಲಭೂತ ಹಕ್ಕುಗಳು ಏನಾಗ್ತವೆ, ಅಮಾನತುಗೊಳಿಸಬಹುದು, ಅಮಾನತಾಗ್ತವೆ ಉಳಿದಂಥ ಎಲ್ಲ ಮೂಲಭೂತ ಹಕ್ಕುಗಳು. ನೆಕ್ಸ್ಟ್, ಈ ಮೂಲಭೂತ ಹಕ್ಕುಗಳ ಪರಿಮಿತಿ ಸ್ವರೂಪವನ್ನು ಹೊಂದಿರುವಂಥದ್ದು ಯಾವ ರೀತಿಯಾಗಿಂದರೆ, ಈ ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯ ನ್ಯಾಯೋಚಿತವಾದಂಥ ಅಥವಾ ಸಕಾರಣವಾದಂಥ ನಿರ್ಬಂಧಗಳನ್ನು ಇಲ್ಲಿ ವಿಧಿಸಬಹುದು. ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ಗಳನ್ನು ಇಲ್ಲಿ ಏನು ಮಾಡ್ಬೋದು, ಮೂಲಭೂತ ಹಕ್ಕುಗಳಲ್ಲಿ ಹಾಕಬಹುದು. ಹಾಗೆ ಈ ಮೂಲಭೂತ ಹಕ್ಕುಗಳನ್ನು ವರ್ಗೀಕರಣ ಮಾಡಲಾಯಿತು. ಫಸ್ಟು ಮೂಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟಿದ್ವು ಅಂತಂದರೆ 7 ಇದ್ವು. ಹೌದಾ? ಅವುಗಳನ್ನು ನೀವು 1 by 1 ನೋಡ್ತಾ ಹೋಗೋಣ. ಯಾವುದನ್ನು ತೆಗೆದು ಹಾಕಲಾಯಿತು, ಎಷ್ಟನೇ ವಿಧಿಯಡಿಯಲ್ಲಿ ಇತ್ತು ಅಂತಂದು ಹೇಳಿದ್ದು 1978ರಲ್ಲಿ 44ನೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಆಸ್ತಿಯ ಹಕ್ಕನ್ನು ಏನು ಮಾಡಲಾಯಿತು, ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಯಿತು. ಆಸ್ತಿ ಹಕ್ಕು ಮೂಲಭೂತ ಹಕ್ಕಿನಲ್ಲಿ ಯಾವ ವಿಧಿಯಡಿಯಲ್ಲಿ ಇತ್ತಂದರೆ 31ನೇ ವಿಧಿಯಡಿಯಲ್ಲಿ ನಾವು ಆಸ್ತಿಯ ಹಕ್ಕನ್ನು ನೋಡ್ತಿದ್ವಿ. ಅದನ್ನು ಪ್ರೆಸೆಂಟ್ ಏನಾಗಿದೆ, ರದ್ದು ಮಾಡಲಾಗಿದೆ. ಪ್ರಸ್ತುತ ಮೂಲಭೂತ ಹಕ್ಕಲ್ಲಿ ಪ್ರಸ್ತುತ ಆಸ್ತಿ ಹಕ್ಕು ಏನಾಗಿದೆ, ಮೂಲಭೂತ ಹಕ್ಕು ಆಗಿಲ್ಲ. ಆಸ್ತಿ ಹಕ್ಕು ಈಗ ಕಾನೂನುಬದ್ಧ ಹಕ್ಕು ಮತ್ತು ಸಂವಿಧಾನಾತ್ಮಕ ಹಕ್ಕು ಆಗಿದೆ ಮತ್ತು ಮಾನವ ಹಕ್ಕಾಗಿದೆ. ಈಗ ಆಸ್ತಿ ಹಕ್ಕನ್ನು 12ನೇ ಭಾಗದಲ್ಲಿರುವ 300A ವಿಧಿಯಡಿಯಲ್ಲಿ ನಾವು ಕಾನೂನು ಹಕ್ಕನ್ನಾಗಿ ನೋಡಲಾಗುತ್ತೆ, ಅದುವೇ ಆಸ್ತಿಯ ಹಕ್ಕನ್ನು. ಭಾರತ ಸಂವಿಧಾನ ಪ್ರಸ್ತುತ ಈಗ 6 ಮೂಲಭೂತ ಹಕ್ಕುಗಳನ್ನು ಹೊಂದಿದೆ. ಹಾಗಿದ್ರೆ ಆ 6 ಮೂಲಭೂತ ಹಕ್ಕುಗಳು ಯಾವ್ಯಾವು ಎಂಬುದನ್ನು ನೋಡೋಣ. ಮೊದಲನೇದಾಗಿ ಸಮಾನತೆ ಹಕ್ಕು 14ನೇ ವಿಧಿಯಿಂದ 18ನೇ ವಿಧಿಯವರೆಗೂ, ಸ್ವಾತಂತ್ರ್ಯದ ಹಕ್ಕು 19ನೇ ವಿಧಿಯಿಂದ 22ನೇ ವಿಧಿಯವರೆಗೂ, ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿಯವರೆಗೂ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿಯವರೆಗೂ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30ನೇ ವಿಧಿಯವರೆಗೂ, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು 32ನೇ ವಿಧಿ. ಈ ರೀತಿಯಾಗಿ ನಾವು ಭಾರತ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ನೋಡಲಾಗಿದೆ. ಓಕೆ, ಹಾಗಿದ್ದಲ್ಲಿ 1 by 1 6 ಮೂಲಭೂತ ಹಕ್ಕುಗಳನ್ನು ಅಧ್ಯಯನವನ್ನು ಮಾಡೋಣ. ಮೊದಲನೇದಾಗಿ ಸಮಾನತೆ ಹಕ್ಕು, ರೈಟ್ ಟು ಈಕ್ವಾಲಿಟಿ ತಿಳಿಸುವಂತಹ ವಿಧಿ ಎಷ್ಟು, 14ನೇ ವಿಧಿಯಿಂದ 18ನೇ ವಿಧಿವರೆಗೂ ತಿಳಿಸುವಂಥದ್ದೇ. ಈ 14ನೇ ವಿಧಿ
14ನೇ ವಿಧಿ ಏನನ್ನು ತಿಳಿಸುತ್ತೆ ಅಂತಂದರೆ ಅದುವೇ ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎಲ್ಲರಿಗೂ ಕೂಡ ಕಾನೂನಿನ ಸಮಾನ ರಕ್ಷಣೆ ಇದೆ ಅಂತ ಹೇಳಿ ಸ್ಪಷ್ಟಪಡಿಸುವಂಥದ್ದು ಅದುವೇ 14ನೇ ವಿಧಿ. ಈ ಒಂದು ವಿಧಿಯು ಭಾರತ ಮತ್ತು ವಿದೇಶಿಯರಿಗೆ ಕೆಲವೊಂದಿಷ್ಟು ಅನ್ವಯ ಆಗ್ತವೆ, ಕೆಲವೊಂದಿಷ್ಟು ಅನ್ವಯ ಆಗೋದಿಲ್ಲ. ಈ ಒಂದು ಕಾನೂನಿನ ಮುಂದೆ ಸಮಾನತೆ ಅನ್ನೋದು ಅದು ಭಾರತ ಮತ್ತು ವಿದೇಶಿಯರಿಗೆ ಅನ್ವಯ ಆಗುವಂಥ ವಿಧಿ ಯಾವ್ಯಾವು ಅಂತಂದರೆ 15ನೇ ವಿಧಿ, 16ನೇ ವಿಧಿ, 19ನೇ ವಿಧಿ, 29ನೇ ವಿಧಿ, 30ನೇ ವಿಧಿ. ಯಾವ್ಯಾವು ಅಂತ ಹೇಳಿ ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಇದನ್ನು ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ 15ನೇ ವಿಧಿ. 15ನೇ ವಿಧಿ ಏನನ್ನು ತಿಳಿಸುತ್ತೆ ಅಂತಂದರೆ ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇವುಗಳ ಮೇಲೆ ಏನು ಮಾಡಬಾರ್ದು, ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ಅದುವೇ 15ನೇ ವಿಧಿ. 15ನೇ ವಿಧಿಯಲ್ಲಿ ಕೆಲವೊಂದಿಷ್ಟು ಸಬ್ ಕ್ಲಾಸ್ಗಳನ್ನು ನೋಡ್ತೇವೆ. ಅವು ಯಾವ್ಯಾವು 15ನೇ ವಿಧಿಯಲ್ಲಿ 1, 2, 3, 4, 5 ಅಂತ ಹೇಳಿ ಸಬ್ ಕ್ಲಾಸ್ಗಳಿವೆ. ಅವುಗಳನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. 15 ಸಬ್ ಕ್ಲಾಸ್ 1 ತಿಳಿಸುವಂಥದ್ದು ಅದುವೇ ರಾಜ್ಯ ಯಾವುದೇ ಒಬ್ಬ ಪ್ರಜೆಯನ್ನು ಜಾತಿ, ಧರ್ಮ, ಲಿಂಗ, ಜನಾಂಗ, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಏನು ಮಾಡಬಾರ್ದು, ತಾರತಮ್ಯವನ್ನು ಮಾಡಬಾರ್ದು ಅಂತ ತಿಳಿಸುವಂಥದ್ದು ಅದುವೇ 15ನೇ ವಿಧಿಯಾಗಿದೆ. ನೆಕ್ಸ್ಟು ಅದುವೇ 15 ಸಬ್ ಕ್ಲಾಸ್ 1. ನೆಕ್ಸ್ಟ್ 15 ಸಬ್ ಕ್ಲಾಸ್ 2 ಏನು ತಿಳಿಸುತ್ತೆ ಅಂದರೆ ಸಾರ್ವಜನಿಕ ಸ್ಥಳವನ್ನು ಬಳಸಬಾರ್ದು ಅಂತ ಹೇಳುತ್ತೆ. ಹಾಗಾದರೆ ಈ ಪ್ರಜೆಗಳ ಮಧ್ಯೆ ತಾರತಮ್ಯ ಇರಬಾರ್ದು ಅಂತ ಹೇಳುವಂಥದ್ದು ಅದುವೇ 15ನೇ ವಿಧಿ. ಹಾಗಾದರೆ ಇದರಲ್ಲಿ ಏನು ತಿಳಿಸುತ್ತೆ ಅಂದರೆ 15 ಸಬ್ ಕ್ಲಾಸ್ 2 ಅಲ್ಲಿ ಸಾರ್ವಜನಿಕ ಸ್ಥಳವನ್ನು ಬಳಸಬೇಕಾದಾಗ ನಾವು ಏನು ಮಾಡಬಾರ್ದು, ತಾರತಮ್ಯವನ್ನು ಮಾಡಬಾರ್ದು. ಹಾಗಾದರೆ ಸಾರ್ವಜನಿಕ ಪ್ಲೇಸಸ್ ಯಾವ್ಯಾವು, ಪಬ್ಲಿಕ್ ಪ್ಲೇಸಸ್ಗಳಂತಂದರೆ ಹೋಟೆಲ್ ಇರ್ಬೋದು, ಸಿನಿಮಾ ಥಿಯೇಟರ್ಸ್, ನೆಕ್ಸ್ಟ್ ರೋಡ್ಸ್ ಇರ್ಬೋದು, ಬಾವಿಗಳು, ದೇವಾಲಯಗಳು ಇಂಥವೆಲ್ಲ ಇರ್ತಾವಲ್ಲ, ಇಂಥವುಗಳನ್ನ ನಾವೇನು ಮಾಡಬಾರ್ದು, ಜಾತಿ ಭೇದ ಭಾವವನ್ನು ಮಾಡಬಾರ್ದು, ತಾರತಮ್ಯವನ್ನು ಮಾಡಬಾರ್ದು, ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶವನ್ನು ನೀಡಬೇಕು ಅಂತ ತಿಳಿಸುವಂಥದ್ದು ಅದುವೇ 15 ಸಬ್ ಕ್ಲಾಸ್ 2. ನೆಕ್ಸ್ಟು 15 ಸಬ್ ಕ್ಲಾಸ್ 3 ಏನನ್ನ ತಿಳಿಸುತ್ತೆ ಅಂದರೆ ರಾಜ್ಯ ಮಹಿಳೆ ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ವಿಶೇಷ ಸೌಲಭ್ಯವನ್ನು ಇಲ್ಲಿ ಕಲ್ಪಿಸುವಂಥದ್ದು ಅದುವೇ 15 ಸಬ್ ಕ್ಲಾಸ್ 3. ನೆಕ್ಸ್ಟ್ 15 ಸಬ್ ಕ್ಲಾಸ್ 4 ಏನಂತ ತಿಳಿಸುತ್ತೆ ಅಂದರೆ 1951 1ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ SC ST ಒಳಗೊಂಡಂತೆ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಂಥ ವರ್ಗಗಳಿಗೆ ವಿಶೇಷವಾದಂಥ ಪ್ರಾಧಾನ್ಯತೆಯನ್ನು ನೀಡಬೇಕು ಅಂತ ಹೇಳುವಂಥದ್ದು ಅದುವೇ 15 ಸಬ್ ಕ್ಲಾಸ್ 4. ನೆಕ್ಸ್ಟ್ 15 ಸಬ್ ಕ್ಲಾಸ್ 5 ಏನನ್ನು ತಿಳಿಸುತ್ತೆ ಅಂದರೆ ಇಲ್ಲಿ 93ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 2005ರಲ್ಲಿ ಸೇರ್ಪಡೆ ಮಾಡಿ ಇಲ್ಲಿ ರಾಜ್ಯ ಶಾಸನವನ್ನು ಮಾಡುವುದರ ಮೂಲಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಸಂಸ್ಥೆಯನ್ನು ವಿಶೇಷ ಸೌಲಭ್ಯಗಳನ್ನು ಇಲ್ಲಿ ಕೊಡಬಹುದು ಅಂತ ತಿಳಿಸುವಂಥದ್ದು ಅದುವೇ ಸಬ್ ಕ್ಲಾಸ್ 5, 15 ಸಬ್ ಕ್ಲಾಸ್ 5. ಈ ರೀತಿಯಾಗಿ 15ನೇ ವಿಧಿಯಡಿಯಲ್ಲಿ ನಾವು 1, 2, 3, 4, 5 ಅಂತ ಹೇಳಿ ಸಬ್ ಕ್ಲಾಸ್ಗಳನ್ನು ನೋಡಲಾಗುತ್ತೆ. ಈ ರೀತಿಯಾಗಿ ನಾವೇನು ಮಾಡಬಾರ್ದು, 15ನೇ ವಿಧಿಯ ಪ್ರಕಾರ ತಾರತಮ್ಯವನ್ನು ಮಾಡುವಂತಿಲ್ಲ ಅಂತ ತಿಳಿಸುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ 16ನೇ ವಿಧಿ. 16ನೇ ವಿಧಿ ಏನನ್ನು ತಿಳಿಸುತ್ತೆ ಅಂದರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ನೀಡಬೇಕು. ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶ ನೀಡಬೇಕು, ಓನ್ಲಿ ಇಂಡಿಯನ್ಸ್. ನೆಕ್ಸ್ಟು ಈ 16ನೇ ವಿಧಿಯಡಿಯಲ್ಲೂ ಕೂಡ ನಾವು ಸಬ್ ಕ್ಲಾಸ್ಗಳನ್ನು ನೋಡ್ತೇವೆ. 16 ಸಬ್ ಕ್ಲಾಸ್ 1 ಏನು ತಿಳಿಸುತ್ತೆ ಅಂದರೆ ರಾಜ್ಯದ ಅಧೀನದಲ್ಲಿರುವಂತಹ ಯಾವುದೇ ಸಾರ್ವಜನಿಕ ಹುದ್ದೆಯ ನೇಮಕಾತಿಯಲ್ಲಿ ಎಲ್ಲ ಪ್ರಜೆಗಳಿಗೂ ಕೂಡ ಇಲ್ಲಿ ಏನು ಮಾಡಬೇಕು, ಸಮಾನ ಅವಕಾಶವನ್ನು ಕಲ್ಪಿಸಿಕೊಡಬೇಕು. 16 ಸಬ್ ಕ್ಲಾಸ್ 2 16 ಸಬ್ ಕ್ಲಾಸ್ 2 ತಿಳಿಸುವಂಥದ್ದು ಜಾತಿ, ಲಿಂಗ, ಧರ್ಮ, ಜನಾಂಗ, ಜನ್ಮಸ್ಥಳ, ರಕ್ತ ಸಂಬಂಧ ಮತ್ತು ವಾಸಸ್ಥಳವನ್ನು ಆಧರಿಸಿ ಸಾರ್ವಜನಿಕ ಹುದ್ದೆಯನ್ನು ನೀಡುವಾಗ ಇಲ್ಲಿ ಏನು ಮಾಡಬಾರ್ದು, ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ಅದುವೇ 16 ಸಬ್ ಕ್ಲಾಸ್ 2. 16 ಸಬ್ ಕ್ಲಾಸ್ 3 ತಿಳಿಸುವಂಥದ್ದು ಸಂಸತ್ತು ಶಾಸನವನ್ನು ಮಾಡುವುದರ ಮೂಲಕ ವಾಸಸ್ಥಾನವನ್ನು ಅರ್ಹತೆಯ ಮಾನದಂಡವಾಗಿ ಮಾಡಬಹುದು. ಆದರೆ ಇದನ್ನು 16ನೇ ಉಪವಿಧಿ 2 ಉಲ್ಲಂಘಿಸಿದಂತೆ ಎಂದು ಪರಿಭಾವಿಸತಕ್ಕದ್ದಲ್ಲ. ಈ ರೀತಿ ನಾವೇನು ಮಾಡಿದಾಗ ಸಂಸತ್ತು ಶಾಸನವನ್ನು ಮಾಡುವುದರ ಮೂಲಕ ವಾಸಸ್ಥಾನವನ್ನು ಅರ್ಹತೆಯ ಮಾನದಂಡವಾಗಿ ಮಾಡಬಹುದಾಗತ್ತೆ. ಆವಾಗ ನಾವೇನು ಮಾಡ್ಬೋದು, ಇದನ್ನು 16 ಸಬ್ ಕ್ಲಾಸ್ 2 ಏನಾದರೂ ಹಾನಿ ಆಯಿತು ಅಂದರೆ ಇಲ್ಲ, ಆ ರೀತಿಯಾಗಿ ಏನು ಹಾನಿಯಾಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಇದಿಷ್ಟು ಕೂಡ 16ನೇ ವಿಧಿಯಡಿಯಲ್ಲಿ ನಾವೇನು ಮಾಡ್ಬೋದು, ಸಾರ್ವಜನಿಕರಿಗೆ ಉದ್ಯೋಗದಲ್ಲಿ ಏನು ಮಾಡಬೇಕು, ಸಮಾನ ಅವಕಾಶವನ್ನು ನೀಡುವಂಥದ್ದು ಅದುವೇ 16ನೇ ವಿಧಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ 17ನೇ ವಿಧಿ. 17ನೇ ವಿಧಿ ಹೇಳುವಂಥದ್ದು ಅದುವೇ ಅಸ್ಪೃಶ್ಯತೆಯ ಆಚರಣೆ ನಿವಾರಣೆಗೆ ಸಂಬಂಧಿಸಿದ್ದು. ಯಾವ ರೀತಿಯಾಗಿ ಎಂದರೆ ಇಲ್ಲಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಸರ್ಕಾರ ಏನು ಮಾಡುತ್ತೆ, 1955ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಇದನ್ನು ಮುಂದೆ 1976ರಲ್ಲಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ 1976 ಅಂತ ಹೇಳಿ ಇದನ್ನು ಹೆಸರಿಸಲಾಯಿತು. ಈ ಕಾಯ್ದೆಯ ಅನ್ವಯ ಅಸ್ಪೃಶ್ಯತೆಯನ್ನು ಆಚರಿಸಿದರೆ
ಏನಾದರೂ ನೀವು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ರೆ ಅವರಿಗೆ ಶಿಕ್ಷೆಯನ್ನು ನೀಡಲಾಗುತ್ತೆ, ದಂಡವನ್ನು ವಿಧಿಸಲಾಗುತ್ತೆ. ಈ 17ನೇ ವಿಧಿ ಅಡಿಯಲ್ಲಿ ಈ ರೀತಿಯಾಗಿ 17ನೇ ವಿಧಿ ತಿಳಿಸುವಂಥದ್ದು ಅಸ್ಪೃಶ್ಯತೆ ಆಚರಣೆ ನಿವಾರಣೆ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ನೋಡೋಣ 18ನೇ ವಿಧಿ. 18ನೇ ವಿಧಿ ಏನನ್ನ ತಿಳಿಸುತ್ತೆ ಎಂದರೆ ಅದುವೇ 18ನೇ ವಿಧಿ ತಿಳಿಸುವಂಥದ್ದು ಬಿರುದು ಬಾವಲಿಗಳ ರದ್ದತಿ. ಇದ್ರ ಮೇಲೆ ಒಂದು ಪ್ರಕರಣ ಆಗುತ್ತೆ. ಅದು ಯಾವುದು ಅಂತಂದರೆ ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ಆಗುತ್ತೆ. ಅದು ಯಾವಾಗ ಅಂತಂದರೆ 1996ರಲ್ಲಿ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಭಾರತ ರತ್ನ ಪದ್ಮಭೂಷಣಗಳನ್ನು ಇವೇನಿಲ್ಲ, ಇವು ಬಿರುದುಗಳಲ್ಲ, ಇವು ಜಸ್ಟ್ ಪ್ರಶಸ್ತಿಗಳಾಗಿವೆ ಅಂತ ಹೇಳಿ ಇವನ್ನ ತೀರ್ಪು ಕೊಡುತ್ತೆ. ಹಾಗಾಗಿ ಇವನ್ನೇನು ಮಾಡೋಂಗಿಲ್ಲ, ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳನ್ನು ನಾವೇನು ಮಾಡೋಂಗಿಲ್ಲ, ಹೆಸರುಗಳ ಮುಂದೆ ಹಿಂದೆ ಏನು ಮಾಡೋಂಗಿಲ್ಲ, ಹಚ್ಕೊಳ್ಳೋ ಹಾಗಿಲ್ಲ. ಈ ರೀತಿಯಾಗಿ ಹೇಳುವಂಥದ್ದು ಹೆಸರುಗಳ ಮುಂದೆ ನಾವೇನು ಮಾಡೋದು, ಇಟ್ಟು ಕರೆಯೋ ಹಾಗಿಲ್ಲ. ಆ ಹೆಸರುಗಳ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಇವರು ಅಂತ ಈ ರೀತಿಯಾಗಿ ನಾವೇನು ಮಾಡೋಂಗಿಲ್ಲ, ಕರೆಯೋ ಹಾಗಿಲ್ಲ. ಈ ರೀತಿ ಬಿರುದುಗಳನ್ನು ಏನು ಮಾಡಲಾಯಿತು, ರದ್ದತಿ ಮಾಡಲಾಯಿತು ಅಂತ ಹೇಳಲಾಗುತ್ತೆ. ಇಲ್ಲಿ ಭಾರತೀಯ ಪ್ರಜೆಯು ಯಾವುದೇ ವಿದೇಶದಿಂದ ಬಿರುದನ್ನು ಇಲ್ಲಿ ಪಡೆಯೋ ಅಂತಿಲ್ಲ. ಒಬ್ಬ ಭಾರತೀಯ ಬಿರುದನ್ನು ವಿದೇಶದಿಂದ ಪಡಿಬೇಕಂತಂದರೆ ಹಾಗೆ ಪಡೆಯೋ ಹಾಗಿಲ್ಲ. ಏನು ಪಡಿಬೇಕಂತಂದರೆ ನಾವು ಯಾರ್ದು ಒಂದು ಅನುಮತಿಯನ್ನು ಪಡ್ಕೋಬೇಕು, ರಾಷ್ಟ್ರಪತಿ ಅನುಮತಿಯನ್ನು ಪಡ್ಕೋಬೇಕು. ಅನುಮತಿ ಇಲ್ಲದೆ ನಾವೇನು ಮಾಡೋಂಗಿಲ್ಲ, ಬಿರುದುಗಳನ್ನು ಪಡೆಯೋ ಹಾಗಿಲ್ಲ. ಬೇರೆ ರಾಷ್ಟ್ರದಿಂದ ಧನ ಸಹಾಯ ಮಾಡಬೇಕಾದ್ರೆ ರಾಷ್ಟ್ರಪತಿ ಅನುಮತಿಯನ್ನು ಇಲ್ಲಿ ಪಡೆಯಲೇಬೇಕು. ಕಡ್ಡಾಯವಾಗಿ ನಾವೇನು ಮಾಡಬೇಕು, ಇಲ್ಲಿ ರಾಷ್ಟ್ರಪತಿ ಅನುಮತಿ ಇರಲೇಬೇಕು. ಹಾಗೆ ನಮಗೆ ಬ್ರಿಟಿಷರು ನೀಡಿದಂತಹ ದಿವಾನ್ ಆಗಿರ್ಬೋದು, ರಾಜ ಮಹಾರಾಜ್ ಇರ್ಬೋದು, ರಾಜ ಮಾರ್ತಾಂಡ, ಈ ರೀತಿಯಾಗಿ ಬಿರುದುಗಳದವಲ್ಲ, ಈ ರೀತಿ ಬಿರುದುಗಳನ್ನು ಕೂಡ ನಾವೇನು ಮಾಡ್ಬೋದು, ಕರೆಯಬಾರ್ದು. ಈ ರೀತಿಯಾಗಿ ಏನಪ್ಪ ವಿಧಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸಿಲ್ಲ. ಬಿರುದುಗಳನ್ನು ರದ್ದತಿ ಮಾಡುವಂಥದ್ದು ತಿಳಿಸುವಂಥ ವಿಧಿ ಅದುವೇ 18ನೇ ವಿಧಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬರುವಂಥದ್ದು 2ನೇ ಮೂಲಭೂತ ಹಕ್ಕು, ಅದುವೇ ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರುವಂಥ ಎಷ್ಟು ವಿಧಿಗಳು ಬರ್ತಾವ ಅಂತಂದರೆ ಅದುವೇ 19ರಿಂದ 22 ವಿಧಿಗಳವರೆಗೂ ನಾವು ಏನು ಮಾಡ್ತೀವಿ, ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನೋಡ್ತೀವಿ. ರೈಟ್ ಟು ಲಿಬರ್ಟಿ. ಎಸ್, ಒನ್ ಬೈ ಒನ್ ನೋಡ್ತಾ ಹೋಗೋಣ. 19ನೇ ವಿಧಿ, ಭಾರತ ಸಂವಿಧಾನದ 19ನೇ ವಿಧಿ ಅಡಿಯಲ್ಲಿ ಭಾರತ ಪೌರರಿಗೆ ಎಷ್ಟು ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ ಅಂದರೆ ಇಲ್ಲಿ 6 ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ. ಹಾಗಾದರೆ 6 ಸ್ವಾತಂತ್ರ್ಯಗಳು ಯಾವ್ಯಾವವು? ಎಸ್, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ 19A ವಿಧಿಯಡಿಯಲ್ಲಿ ಏನು ನೋಡ್ತೇವೆ ಅಂತಂದರೆ ಅದುವೇ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವ ರೀತಿಯಾಗಿ ಅಂದರೆ ಇಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಯಾವುದೇ ಭಯವಿಲ್ಲದೆ ಮುಕ್ತವಾಗಿ ಹಂಚಿಕೊಳ್ಬೋದು. ಈ ರೀತಿಯಾಗಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದು ಅದುವೇ 19A ವಿಧಿಯಡಿಯಲ್ಲಿ. ನೆಕ್ಸ್ಟು ಸಭೆ ಸೇರುವಂತಹ ಸ್ವಾತಂತ್ರ್ಯ. ಸಭೆ ಸೇರುವ ಸ್ವಾತಂತ್ರ್ಯ ಅಂದರೆ ಯಾವ ರೀತಿಯಾಗಿ ಅಂತಂದರೆ ನಾವು ಸಭೆ ಸೇರಬೇಕಂದ್ರೆ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕಬೇಕಾಗತ್ತೆ. ಯಾವ ರೀತಿಯಾಗಿ ಅಂದರೆ ಸಶಸ್ತ್ರರಹಿತವಾಗಿ ಸಭೆಯನ್ನು ಸೇರಬೇಕು. ವೆಪನ್ಸ್ಗಳನ್ನು ಇಟ್ಟುಕೊಂಡು ಸಭೆಯನ್ನು ಸೇರುವಂಥದ್ದಲ್ಲ, ಗಲಭೆಗಳನ್ನು ಮಾಡುವಂಥದ್ದಲ್ಲ. ಈ ರೀತಿಯಾಗಿ ನಾವು ಮಾಡಿದರೆ ಮತ್ತೆ ನಮ್ಮ ಒಂದು ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದಾಗತ್ತೆ. ಹಾಗಾಗಿ ನಾವು ಸಶಸ್ತ್ರರಹಿತವಾಗಿ ಸಭೆಯನ್ನು ಸೇರಬೇಕು, ಶಾಂತಿಯ ಉದ್ದೇಶಕ್ಕಾಗಿ ಸಭೆಯನ್ನು ಸೇರಬೇಕು. ಸಭೆ ಸೇರೋದ್ರಲ್ಲೂ ಕೂಡ ಈ ರೀತಿಯಾದಂತಹ ನಿಯಮಗಳಿವೆ, ಹೌದಾ? ಅದಕ್ಕೆ ಈ ರೀತಿ ಷರತ್ತುಗಳನ್ನು ಒಳಗೊಂಡಿರಬೇಕು. ನಾವು ಏನಾದರೂ ಪೊಲೀಸರ ಅನುಮತಿ ಇಲ್ಲದೆ ಯಾವುದೇ ಸಭೆಯನ್ನು ಕೂಡ ಇಲ್ಲಿ ಸೇರುವಂತಿಲ್ಲ. ಅದು ಪ್ರತಿಭಟನೆ, ಮೆರವಣಿಗೆ ಇಂಥವಕ್ಕೆಲ್ಲ ಏನು ಮಾಡಬೇಕು, ನಾವು ಪೊಲೀಸರ ಒಂದು ಅನುಮತಿಯನ್ನು ಕೂಡ ನಾವಿಲ್ಲಿ ಪಡ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 19C ನಾವೇನು ನೋಡ್ತೀವಿ, ಸಂಘಗಳನ್ನು ಸ್ಥಾಪಿಸುವಂತಹ ಸ್ವಾತಂತ್ರ್ಯ. ಅದೇನಪ್ಪ ಅಂದರೆ 19C ವಿಧಿಯಡಿಯಲ್ಲಿ ನಾವು ನೋಡಲಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 19D ಏನು ತಿಳಿಸುತ್ತೆ ಅಂದರೆ ರಾಷ್ಟ್ರಾದ್ಯಂತ ಸಂಚರಿಸುವಂತಹ ಸ್ವಾತಂತ್ರ್ಯ. ನಾವೇನು ಮಾಡ್ಬೋದು, ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರದ ತುಂಬ ನಾವೇನು ಮಾಡ್ಬೋದು, ಸಂಚಾರವನ್ನು ಮಾಡಬಹುದು. ಅಂದರೆ ನಾವು ಎಲ್ಲಿ ಬೇಕಾದ್ರೂ ಟ್ರಾವೆಲನ್ನು ಮಾಡುವಂಥದ್ದು ನಾವು 19D ವಿಧಿಯಡಿಯಲ್ಲಿ ನೋಡ್ತೇವೆ. ನೆಕ್ಸ್ಟ್ ಏನು ಅಂತಂದರೆ 19E ವಿಧಿಯಡಿಯಲ್ಲಿ ಭಾರತ ಯಾವುದೇ ಭಾಗದಲ್ಲಿ ವಾಸಿಸುವಂತಹ ಸ್ವಾತಂತ್ರ್ಯ. ನೋಡ್ರಿ, ಇದೆಲ್ಲ ವಿದಿನ್ ದ ಕಂಟ್ರಿನೇ ಇದು, ಓಕೆನಾ? ಇದು ಭಾರತ ಯಾವುದೇ, ಓನ್ಲಿ ಇಂಡಿಯಾ ಅಂದರೆ ಇಂಡಿಯಾದೊಳಗೆ ನಾವೇನು ಮಾಡಬೇಕು, ಇಲ್ಲಿ ವಾಸ ಮಾಡೋದಾಗಿರ್ಬೋದು, ಸಂಚಾರ ಮಾಡೋದಾಗಿರ್ಬೋದು, ಸಂಘ ಕಟ್ಟೋದಾಗಿರ್ಬೋದು, ಸಭೆ ಸೇರುವಂಥದ್ದಾಗಿ ಎಲ್ಲ ಇವೇನೆಲ್ಲ ಎಲ್ಲಿ ಕನ್ಸಿಡರ್ ಆಗ್ತವೆ, ವಿದಿನ್ ದ ಬೌಂಡ್ರಿ ಆಫ್ ದ ಇಂಡಿಯಾ. ಅಂದರೆ ನಮ್ಮ ಭಾರತ ಒಳಗೆ ಮಾತ್ರ ನಾನು ಹೇಳ್ತಾ ಇರೋದು. ಏನು ಅಂತಂದರೆ ಭಾರತ ಯಾವುದೇ ಭಾಗದಲ್ಲಿ ವಾಸ ಮಾಡುವಂಥದ್ದು, ನೆಲೆಸುವಂಥ ಸ್ವಾತಂತ್ರ್ಯ ಅದುವೇ 19E ವಿಧಿಯಡಿಯಲ್ಲಿ ನಾವು ನೋಡಲಾಗುತ್ತೆ. ಓಕೆ, ನೆಕ್ಸ್ಟು 19F ನಾವು ನೋಡಲಾಯಿತು. ಈಗಾಗಲೇ ಅದನ್ನು ರದ್ದುಪಡಿಸಲಾಗಿದೆ. ಹಾಗಾದರೆ ಅದರಲ್ಲಿ ಏನಿತ್ತು 19F ವಿಧಿಯಡಿಯಲ್ಲಿ ಅಂತಂದರೆ ಆಸ್ತಿಯನ್ನು ಹೊಂದುವುದು ಮತ್ತು ಖರೀದಿ ಮಾಡುವ, ಮಾರಾಟ ಮಾಡುವ ಮೂಲಭೂತ ಹಕ್ಕನ್ನು ಹೊಂದಿದ್ದು ಅದುವೇ 19F. ಆದರೆ ಪ್ರೆಸೆಂಟ್ ಅದನ್ನು ಏನು ಮಾಡಲಾಗಿದೆ ಅಂದರೆ 44ನೇ ತಿದ್ದುಪಡಿಯನ್ನು ಮಾಡಿ 1978ರಲ್ಲಿ ಅದನ್ನು ರದ್ದುಪಡಿಸಲಾಯಿತು. ಪ್ರೆಸೆಂಟ್ ಅದ 12ನೇ ಭಾಗದಲ್ಲಿ
300A ವಿಧಿಯಡಿಯಲ್ಲಿ ಕಾನೂನು ಹಕ್ಕನ್ನಾಗಿ ಮಾಡಲಾಗಿದೆ. ನೆಕ್ಸ್ಟ್ ನೋಡೋಣ. ಅದುವೇ 19G ಯಲ್ಲಿ ಯಾವುದೇ ಉದ್ಯೋಗ ಅಥವಾ ವೃತ್ತಿ ವ್ಯಾಪಾರವನ್ನು ಮಾಡುವಂಥದ್ದು, ವ್ಯವಹಾರಗಳನ್ನು ಕೈಗೊಳ್ಳುವಂಥ ಸ್ವಾತಂತ್ರ್ಯ. ಅರ್ಹತೆಗೆ ಅನುಗುಣವಾಗಿ ವ್ಯಾಪಾರ ಮಾಡ್ಬೋದು, ಉದ್ಯೋಗ ಮಾಡ್ಬೋದು. ಈ ರೀತಿಯಾಗಿ 19G ತಿಳಿಸುವಂಥದ್ದು ಅದುವೇ ವ್ಯಾಪಾರ ಮತ್ತು ಉದ್ಯೋಗ ಮಾಡುವಂಥ ಸ್ವಾತಂತ್ರ್ಯ. ಈ ರೀತಿಯಾಗಿ ಭಾರತ ಸಂವಿಧಾನದ 19ನೇ ವಿಧಿ ಭಾರತ ಪೌರರಿಗೆ 6 ರೀತಿಯಾದಂಥ ಸ್ವಾತಂತ್ರ್ಯಗಳನ್ನು ನೀಡಿದೆ. ಇದಿಷ್ಟು ಕೂಡ ಏನಪ್ಪ ಅಂದರೆ 19ನೇ ವಿಧಿಯಡಿಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ನೋಡೋಣ. ಈ ರೀತಿಯಾಗಿ ಮೇಲಿನ 6 ಪೌರತ್ವಗಳನ್ನು ನೋಡಿದ್ವಲ್ಲ, ಈ 6 ಪೌರತ್ವಗಳು ಪೌರರಿಗೆ ಮಾತ್ರ ನೀಡಲಾಗಿದೆ, ಇವುಗಳನ್ನು ವಿದೇಶಿಯರಿಗೆ ನೀಡಲಾಗಿಲ್ಲ. ನೆಕ್ಸ್ಟ್ ನೋಡೋಣ. 20ನೇ ವಿಧಿ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರುವಂತಹ ಮತ್ತೊಂದು ಪ್ರಮುಖವಾದಂತಹ ವಿಧಿ, ಅದುವೇ 20ನೇ ವಿಧಿ. 20ನೇ ವಿಧಿ ಏನನ್ನು ತಿಳಿಸುತ್ತೆ ಅಂದರೆ ಅದುವೇ ಅಪರಾಧಿಗಳಿಗೆ ರಕ್ಷಣೆಯನ್ನು ನೀಡುವಂಥದ್ದು. ಅಪರಾಧಿಗಳಿಗೆ ರಕ್ಷಣೆ, ಯಾವ ರೀತಿಯಾಗಿ ಅಪರಾಧಿಗಳಿಗೆ ರಕ್ಷಣೆಯನ್ನು ನೀಡುವಂಥದ್ದನ್ನು ನೋಡೋಣ. 20 ಸಬ್ ಕ್ಲಾಸ್ 1 ತಿಳಿಸುವಂಥದ್ದು ಈ ವಿಧಿಯ ಪ್ರಕಾರ ಅಪರಾಧಿಗೆ ಅಪರಾಧ ಮಾಡಿದ ಟೈಮ್ನಲ್ಲಿದ್ದಂತಹ ಒಂದು ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳುವಂಥದ್ದು. ಅಪರಾಧ ಮಾಡಿದ ಸಂದರ್ಭದಲ್ಲಿ ಜಾರಿಯಲ್ಲಿರುವಂಥ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಅಂತ ತಿಳಿಸುವಂಥದ್ದು ಅದುವೇ 20ನೇ ವಿಧಿಯಾಗಿದೆ. ನೆಕ್ಸ್ಟ್ 20 ಸಬ್ ಕ್ಲಾಸ್ 2 ಏನು ತಿಳಿಸುತ್ತೆ ಅಂದರೆ ಇದರ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದು ಅಪರಾಧಕ್ಕೆ ಒಂದು ಮಾತ್ರ ಶಿಕ್ಷೆಯನ್ನು ನೀಡಬೇಕು, ಹೆಚ್ಚು ಏನು ಮಾಡಬಾರ್ದು, ಶಿಕ್ಷೆಯನ್ನು ನೀಡಬಾರ್ದು. ಒಬ್ಬ ವ್ಯಕ್ತಿ ಒಂದು ಅಪರಾಧ ಮಾಡಿದಾನೆ, ಒಬ್ಬ ವ್ಯಕ್ತಿ ಒಂದು ಕಳ್ಳತನ ಮಾಡಿದಾನೆ ಅಂದರೆ ಆ ಕಳ್ಳತನಕ್ಕೆ ಇರುವಂಥ ಒಂದು ಶಿಕ್ಷೆಯನ್ನು ಮಾತ್ರ ನೀಡಬೇಕು. ಆದರೆ ಅದನ್ನು ಏನು ಮಾಡೋ ಹಾಗಿಲ್ಲ, ನಾವು ಎರಡೆರಡು ಶಿಕ್ಷೆಯನ್ನು ನೀಡೋ ಹಾಗಿಲ್ಲ, 2ಕ್ಕಿಂತ ಹೆಚ್ಚು ಬಾರಿ ನಾವು ಏನು ಮಾಡಲು ಶಿಕ್ಷಿಸುವಂತಿಲ್ಲ ಆ ಅಪರಾಧಿಗೆ. ಓಕೆ, ನೆಕ್ಸ್ಟ್ ನೋಡೋಣ. ಅದುವೇ 20 ಸಬ್ ಕ್ಲಾಸ್ 3 ಏನು ತಿಳಿಸುತ್ತೆ ಅಂದರೆ ಅಪರಾಧಕ್ಕೆ ಸಂಬಂಧಿಸಿದಂಥ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಆರೋಪಿಯನ್ನು ಒತ್ತಾಯಿಸುವಂತಿಲ್ಲ. ಬಹಳ ಇಂಪಾರ್ಟೆಂಟ್ ಇದು. ಏನಂತಂದರೆ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಒಬ್ಬ ವ್ಯಕ್ತಿ ಅಪರಾಧ ಮಾಡಿರ್ತಾನೆ, ಅವನ ವಿರುದ್ಧ ತಾನೇ ಅವನಿಗೆ ಹೇಳುವಂಥ ಸಾಕ್ಷಿ ಹೇಳುವಂತಂದಿಲ್ಲ, ಅವನ ವಿರುದ್ಧ ಅವನಿಗೆ ಸಾಕ್ಷಿ ಹೇಳುವಂತ ಏನು ಮಾಡೋ ಹಾಗಿಲ್ಲ, ಒತ್ತಾಯ ಮಾಡೋ ಹಾಗಿಲ್ಲ. ಈ ರೀತಿಯಾಗಿ ತಿಳಿಸುವಂಥದ್ದು ಅದುವೇ 20 ಸಬ್ ಕ್ಲಾಸ್ 3. ಓಕೆ, ನೆಕ್ಸ್ಟ್ ನೋಡೋಣ. 21ನೇ ವಿಧಿ. 21ನೇ ವಿಧಿ ಏನನ್ನ ತಿಳಿಸುತ್ತೆ ಅಂತಂದರೆ ಇದರಲ್ಲಿ ಜೀವಿಸುವ ಮತ್ತು ವ್ಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ತಿಳಿಸುವಂಥದ್ದು ಅದುವೇ 21ನೇ ವಿಧಿ. 21ನೇ ತಿಳಿಸುವಂಥದ್ದು ಈ ವಿಧಿಯು ರಾಜ್ಯಕ್ಕೆ ನಿರ್ಬಂಧವನ್ನು ಹೇರುತ್ತೆ. ಕಾನೂನಿನ ಪ್ರಕಾರ ಅಥವಾ ಕಾನೂನಿನ ಮೂಲಕ ರೂಪಿಸಲಾದಂಥ ನಿಯಮಗಳನ್ನು ಹೊರತಾಗಿ ಬೇರೆ ಯಾವ ರೀತಿಯಲ್ಲಿಯೂ ವ್ಯಕ್ತಿಯು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಹಾಗೇನಾದರೂ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಅಂಶಗಳನ್ನು ಒಳಗೊಂಡಿವೆ. ಯಾವ್ಯಾವು ಅಂತಂತಂದರೆ ವೈಯಕ್ತಿಕ ಮತ್ತು ಜೀವಿಸುವ ಹಕ್ಕು ಒಳಗೊಂಡಿರುವಂಥ ಕೆಲವೊಂದಿಷ್ಟು ಅಂಶಗಳನ್ನು ನೋಡೋಣ. ಘನತೆಯಿಂದ ಬದುಕುವಂಥ ಸ್ವಾತಂತ್ರ್ಯ, ಓಕೆನಾ. ನೆಕ್ಸ್ಟು ಶುದ್ಧದಿಂದ ಬದುಕುವಂಥ ಸ್ವಾತಂತ್ರ್ಯ. ನೆಕ್ಸ್ಟು ಆಹಾರ ಸೇವಿಸುವಂಥ ಹಕ್ಕು, ಉದ್ಯೋಗ ಮಾಡುವಂಥದ್ದು ಮತ್ತು ಏಕಾಂತದ ಹಕ್ಕು ಇರ್ಬೋದು, ಜೀವಿಸುವ ಹಕ್ಕು, ಜೀತ ಕಾರ್ಮಿಕ ಪದ್ಧತಿ ನಿಷೇಧ ಆಗಿರ್ಬೋದು, ನಿದ್ರಿಸುವಂಥ ಸ್ವಾತಂತ್ರ್ಯ. ಈ ರೀತಿಯಾಗಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕುಗಳು ಒಳಗೊಂಡಿರುವಂಥ ಕೆಲವೊಂದಿಷ್ಟು ಪ್ರಮುಖ ಅಂಶಗಳಾಗಿವೆ. ನೆಕ್ಸ್ಟ್ ನೋಡೋಣ. ಅದುವೇ 21 ಸಬ್ ಕ್ಲಾಸ್ ಎ ಏನನ್ನ ಹೇಳುತ್ತೆ. 21A ವಿಧಿಯಡಿಯಲ್ಲಿ ಈ ವಿಧಿಯ ಪ್ರಕಾರ ರಾಜ್ಯವು 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡತಕ್ಕದ್ದು ಅಂತ ಹೇಳಿ ತಿಳಿಸುವಂಥದ್ದು. 21A ಅಂದರೆ 86ನೇ ತಿದ್ದುಪಡಿಯನ್ನು ಮಾಡೋದರ ಮೂಲಕ 2002ರಲ್ಲಿ ಇದನ್ನು ಏನು ಮಾಡಲಾಯಿತು ಅಂತಂದರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲೇಬೇಕು ಅಂತ ಹೇಳಿ ತಿಳಿಸುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 22ನೇ ವಿಧಿ. ಇನ್ನು 21ನೇ ವಿಧಿ ಬಗ್ಗೆ ಹೇಳಬೇಕಾದ್ರೆ 21A ವಿಧಿಯಡಿಯಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ ಏನು ಮಾಡಲಾಯಿತು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕಂತ ಹೇಳುತ್ತೆ. ಅದೇ DPSP ಒಳಗೆ ಇದು 0 ಇಂದ 6 ವರ್ಷ ಆಗೋವ್ರಿಗೆ 6 ವರ್ಷ ಆದಮೇಲೆ ಅವ್ರಿಗೆ ಶೈಶವಾವಸ್ಥೆಯಲ್ಲಿ ಆದಮೇಲೆ ಅವ್ರಿಗೆ ಏನು ಮಾಡೋದು, ಶಿಕ್ಷಣವನ್ನು ನೀಡಬೇಕಂತಂದು ಹೇಳಿ DPSPಯಲ್ಲಿ ಹೇಳುತ್ತೆ. DPSP ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನೆಕ್ಸ್ಟ್ ಅದೇ ಏನಾಗುತ್ತೆ ಮುಂದೆ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಮೊದಲು ಎಷ್ಟಿದ್ವು, 10 ಮೂಲಭೂತ ಕರ್ತವ್ಯಗಳು ಮಾತ್ರ ಇದ್ವು. ಆಮೇಲೆ ಒಂದನ್ನು ಸೇರಿಸಲಾಯಿತು, ಹೌದಾ. ಆವಾಗ 11 ಮೂಲಭೂತ ಕರ್ತವ್ಯಗಳು. ಆ ಒಂದು ಸೇರಿಸಲಾಯ್ತಲ್ಲ, ಏನದು ಅಂತಂದರೆ ಪೋಷಕರ ಕರ್ತವ್ಯನ ಸೇರಿಸಲಾಯಿತು ಮೂಲಭೂತ ಕರ್ತವ್ಯಗಳಲ್ಲಿ. ಏನದು ಪೋಷಕರ ಕರ್ತವ್ಯ ಮೂಲಭೂತ ಕರ್ತವ್ಯ ಸೇರಿಸಲಾಗಿದ್ದು ಅಂತಂದರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲೇಬೇಕು, ಅದು ಯಾರ್ದು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಲೇಬೇಕು ಅನ್ನೋದು ಪೋಷಕರ ಕರ್ತವ್ಯ ಅಂತ ಹೇಳಿ ಮಾಡಲಾಯಿತು. ಈ ರೀತಿಯಾಗಿ ನಾವು ಶಿಕ್ಷಣದ ಬಗ್ಗೆ ನೋಡ್ತೇವೆ. ಓಕೆ, ನೆಕ್ಸ್ಟ್ 22ನೇ ವಿಧಿಯನ್ನು ನೋಡೋಣ. 22ನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧದ ರಕ್ಷಣೆಯನ್ನು ತಿಳಿಸುತ್ತೆ. ಯಾವ ರೀತಿಯಾಗಿ ಅನ್ನೋದಾದರೆ ಇದರಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ಪ್ಯುನಿಟಿವ್ ಡಿಟೆನ್ಷನ್ ಮತ್ತು ಒಂದು ಪ್ರಿವೆಂಟಿವ್ ಡಿಟೆನ್ಷನ್.
ಯಾವ ರೀತಿಯಾಗಿ ಅಂತಂದರೆ ಸಾಮಾನ್ಯ ಬಂಧನ ಅಂತ ಹೇಳಿ ಕರಿತೇವೆ ನಾವು ಪ್ಯುನಿಟಿವ್ ಡಿಟೆನ್ಷನ್. ಮೊದಲು ನೋಡ್ಬಿಡೋಣ ಈ ಪ್ಯುನಿಟಿವ್ ಡಿಟೆನ್ಷನಲ್ಲಿ ಏನೆಲ್ಲ ಬರುತ್ತೆ ಅಂತಂದು ಹೇಳಿ. ಇದರಲ್ಲಿ ಪ್ಯುನಿಟಿವ್ ಡಿಟೆನ್ಷನಲ್ಲಿ ಏನು ಮಾಡೋದು, ವಾರೆಂಟ್ ಇಲ್ಲದೆ ಬಂಧಿಸೋ ಹಾಗಿಲ್ಲ. ಓಕೆನಾ. ನೆಕ್ಸ್ಟು ಯಾವ ಬಂಧನಕ್ಕಾಗಿ ಬಂಧಿಸಲಾಗಿದೆ ಅಂತ ಹೇಳಿ ಕಾರಣವನ್ನು ನೀಡಬೇಕು. ನೆಕ್ಸ್ಟು ಬಂಧನದ ಸಮಯದಲ್ಲಿ ಆತ ಅಥವಾ ಆತನ ಸಂಬಂಧಿಕರಿಗೆ ಮೊದಲು ತಿಳಿಸಿರಬೇಕು. ಇದರಲ್ಲಿ ಒಂದು ಪ್ರಕರಣ ಬರುತ್ತೆ. ಆ ಪ್ರಕರಣ ಯಾವುದು ಅಂತಂದರೆ ಜೋಗಿಂದರ್ ಕುಮಾರ್ ವರ್ಸಸ್ UP ಪ್ರಕರಣ ಅಂತಂದು ಹೇಳಿ ಬರುತ್ತೆ. ಅದನ್ನು ಇಲ್ಲಿ ನಾವು ಪ್ಯುನಿಟಿವ್ ಡಿಟೆನ್ಷನಲ್ಲಿ ನೋಡ್ತೇವೆ. ಮತ್ತು ಅನುಮಾನಾಸ್ಪದ ಬಂಧನವನ್ನು ಮಾಡಬಾರ್ದು. ನೆಕ್ಸ್ಟ್ ಬಂಧನದ ಕುರಿತು ಪೊಲೀಸ್ ಡೈರಿಯಲ್ಲಿ ಬರೆಯಬೇಕು. ಬಂಧನವಾದ ವ್ಯಕ್ತಿಗೆ ಒಬ್ಬ ನ್ಯಾಯಾಧೀಶನ ನೇಮಕ ಮಾಡಲು ಅವಕಾಶವನ್ನು ನೀಡಬೇಕು. 24 ಗಂಟೆಗಳ ಒಳಗಾಗಿ ಬಂಧಿಸಿದ ಹತ್ತಿರ ನ್ಯಾಯಾಲಯದಂತೆ ಅಲ್ಲಿ ಏನು ಮಾಡಬೇಕು, ಹಾಜರನ್ನು ಪಡಿಸಬೇಕು. ಮತ್ತು ನ್ಯಾಯಾಧೀಶರು ನಿಗದಿಪಡಿಸಿದ ಅವಧಿಗಿಂತ ನ್ಯಾಯಾಂಗದಲ್ಲಿ ಅವನೇನು ಮಾಡಬೇಕು, ಅವನಲ್ಲಿ ಇಟ್ಕೊಳ್ಬಾರ್ದು. ನ್ಯಾಯಾಂಗದಲ್ಲಿ ಅವನೇನು ಮಾಡಬಾರ್ದು, ಇಟ್ಕೋಬಾರ್ದು. ಏನಪ್ಪ ಇದ್ರ ಪ್ಯುನಿಟಿವ್ ಡಿಟೆನ್ಷನ್ ಅಂತಂದರೆ ಒಂದು ಮಾತಲ್ಲಿ ಹೇಳಬೇಕಂತಂದರೆ ಅವನಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆಯನ್ನು ನೀಡೋದಕ್ಕಿಂತ ಮುಂಚೆ ಏನು ಮಾಡಬಾರ್ದು, ಅವನ್ನ ಬಂಧನದಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಆ ರೀತಿಯಾಗಿ ತಿಳಿಸುವಂಥದ್ದು ಅಂದರೆ ನ್ಯಾಯಾಲಯದಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳುವಂಥದ್ದು. ನೆಕ್ಸ್ಟು ಕನಿಷ್ಠ 24 ಗಂಟೆ ಇರಬೇಕು. ಗರಿಷ್ಠ 14 ದಿನ ಅವಧಿಯೊಳಗೆ ಅವನ್ನ ಏನು ಮಾಡಬೇಕು, ನ್ಯಾಯಾಲಯದಲ್ಲಿ ಹಾಜರುಪಡಿಸಲೇಬೇಕಾಗತ್ತೆ. ಇದಿಷ್ಟು ಏನಪ್ಪ ಅಂತಂದರೆ ಅದುವೇ ಪ್ಯುನಿಟಿವ್ ಡಿಟೆನ್ಷನ್ ಅಂತ ಹೇಳಲಾಯಿತು. ನೆಕ್ಸ್ಟು ಪ್ರಿವೆಂಟಿವ್ ಡಿಟೆನ್ಷನ್. ಹಿಂಗಂದರೆ ಏನು ಪ್ರಿವೆಂಟಿವ್ ಡಿಟೆನ್ಷನ್ ಅಂತಂದರೆ ಮುನ್ನೆಚ್ಚರಿಕೆಯ ಒಳಗೆ ಗರಿಷ್ಠ 3 ತಿಂಗಳು ಮಾತ್ರ ಇಲ್ಲಿ ನಿಗದಿಪಡಿಸಲಾಗುತ್ತೆ, ಬಂಧನದಲ್ಲಿ ಇಡಬಹುದು. ಓಕೆನಾ. ಇಲ್ಲಿ ಏನಾಗುತ್ತೆ, 3 ತಿಂಗಳು ನಾವೇನು ಮಾಡ್ಬೋದು, ಇಲ್ಲಿ ಬಂಧನದಲ್ಲಿ ಇಡಬಹುದು. ಯಾರನ್ನ, ಅಪರಾಧಿಯನ್ನು. 3 ತಿಂಗಳಿಗಿಂತ ಹೆಚ್ಚು ವಿಸ್ತರಣೆ ಮಾಡಬೇಕಾದಂಥ ಒಂದು ಸಲಹಾ ಸಮಿತಿಯನ್ನು ನೇಮಕ ಮಾಡಬೇಕಾಗತ್ತೆ. ಹೆಚ್ಚಿಗೆ ಅವನೇನರ 3 ತಿಂಗಳ ಮೇಲೆ ಅವನೇನಂದ್ರೆ ನಾವು ಇಟ್ಕೋಬೇಕಾಗಿತ್ತೆ ಅಂತಂದರೆ ಜೈಲಿನಲ್ಲಿ ಅಲ್ಲಿ ಒಂದು ಸಲಹಾ ಸಮಿತಿಯನ್ನು ನೇಮಕ ಮಾಡಬೇಕು. ನೆಕ್ಸ್ಟು ಮುನ್ನೆಚ್ಚರಿಕೆಯ ಕಾಯ್ದೆಯನ್ನು ರಚಿಸುವ ಅಧಿಕಾರ ಸಂಸತ್ತಿಗೆ ಇದೆ, ವಿಧಾನಸಭೆಗೆ ಇರುವಂಥದ್ದು. 1950ರಲ್ಲಿ ಮುನ್ನೆಚ್ಚರಿಕೆಯ ಬಂಧನ ಕಾಯ್ದೆ ಅಂತ ಹೇಳಿ ಮಾಡಲಾಯಿತು. ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಫಿ ಪೋಸಾ ಮಾಡಲಾಯಿತು. ಕನ್ಸರ್ವೇಷನ್ ಆಫ್ ಫಾರೆಕ್ಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಮಾಡಲಾಯಿತು. ವಿದೇಶಿ ವಿನಿಮಯರ ಸಂರಕ್ಷಣೆಗೆ ಮತ್ತು ಕಳ್ಳ ಸಾಗಾಣಿಕೆ ಪ್ರತಿಬಂಧಕ ಆಜ್ಞೆ ಅಂತ ಮಾಡಲಾಯಿತು. ಈ ರೀತಿಯಾಗಿ ಇವೆಲ್ಲ ಏನಪ್ಪ, ಇಟ್ ಇಸ್ ಕಮ್ಸ್ ಅಂಡರ್ ದ ಪ್ರಿವೆಂಟಿವ್ ಡಿಟೆನ್ಷನ್. ಈ ರೀತಿಯಾಗಿ ನಾವು 22ನೇ ವಿಧಿಯಡಿಯಲ್ಲಿ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆಯನ್ನು ನೀಡುವಂಥದ್ದು ಅದುವೇ 22ನೇ ವಿಧಿ ತಿಳಿಸುತ್ತದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬರುವಂಥದ್ದು ಅದುವೇ ಶೋಷಣೆಯ ವಿರುದ್ಧದ ಹಕ್ಕು. ಶೋಷಣೆಯ ವಿರುದ್ಧದ ಹಕ್ಕು ಏನನ್ನು ತಿಳಿಸುತ್ತೆ ಎನ್ನುವುದಾದರೆ ಅದುವೇ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ವಿಧಿ 23ರಿಂದ 24 ತಿಳಿಸುವಂಥದ್ದು ಅದುವೇ ಶೋಷಣೆಯ ವಿರುದ್ಧದ ಹಕ್ಕು. ಮಾನವ ಮೊದಲನೇದಾಗಿ 23ನೇ ವಿಧಿ ತಿಳಿಸುವಂಥದ್ದು ಮಾನವ ಅಕ್ರಮ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧ ಮಾಡುವಂಥದ್ದು. ಮಾನವನ ದುರ್ವ್ಯವಹಾರ ಮತ್ತು ಬಲಾತ್ಕಾರದ ದುಡಿಮೆಗೆ ನಿಷೇಧ ಮಾಡುವಂಥದ್ದು ಅದುವೇ 23ನೇ ವಿಧಿಯನ್ನು ಹೇಳುವಂಥದ್ದು. ಮಾನವರ ದುರ್ವ್ಯವಹಾರ ಇರ್ಬೋದು ಅಂತಂದರೆ ಮಾನವ, ಮಹಿಳೆ ಮತ್ತು ಮಕ್ಕಳನ್ನು ಸರಕುಗಳ ಹಾಗೆ ಮಾರಾಟ ಮಾಡುವಂಥದ್ದು. ಮತ್ತು ಮಾನವ ದುರ್ವ್ಯವಹಾರ ಅಂತಂತಂದರೆ ಇದರಲ್ಲಿ ಮಕ್ಕಳನ್ನ ಒಂದು ದುಡಿಮೆಯನ್ನು ಮಾಡಿಸ್ಕೊಳ್ಳುವಂಥದ್ದು ಇರ್ಬೋದು, ಅನೈತಿಕತೆಯಲ್ಲಿ ತೊಡಗಿಸೋದಾಗಿರ್ಬೋದು, ದೇವದಾಸಿ ಪದ್ಧತಿ ಈ ರೀತಿಯಾಗಿತ್ತಲ್ಲ. ಮಹಿಳೆಯರಿಗೆ ಚಿತ್ರಹಿಂಸೆ ನೀಡುವಂಥದ್ದು, ಮಾರಾಟವನ್ನು ಮಾಡುವಂಥದ್ದು ಮಹಿಳೆಯರನ್ನ, ಈ ರೀತಿಯಾಗಿ ಅಕ್ರಮ ಮಾರಾಟ, ಬಲವಂತದ ದುಡಿಮೆಯನ್ನು ನಿಷೇಧ ಮಾಡಿರುವಂಥದ್ದು ಅದುವೇ 23ನೇ ವಿಧಿಯಡಿಯಲ್ಲಿ. ನೆಕ್ಸ್ಟ್ ನೋಡೋಣ. ಇದರಲ್ಲಿ ಅನೈತಿಕ ದುರ್ವ್ಯವಹಾರ ಮಾಡುವುದು ಅಪರಾಧ ಅಂತ ಹೇಳಲಾಗುತ್ತೆ. ಫಾರ್ ಎಕ್ಸಾಂಪಲ್ ವೇಶ್ಯಾವಾಟಿಕೆ ಇರ್ಬೋದು, ದೇವದಾಸಿ ಪದ್ಧತಿ, ಜೀತ ಪದ್ಧತಿ. ನೆಕ್ಸ್ಟ್ 1948ರ ಕನಿಷ್ಠ ಕೂಲಿ ಪದ್ಧತಿಯನ್ನು ಕೂಡ ಇಲ್ಲಿ ನಿರ್ಮೂಲನೆ ಮಾಡಲಾಯಿತು. ಈ ರೀತಿಯಾಗಿ 23ನೇ ವಿಧಿಯಡಿಯಲ್ಲಿ ಮಾನವ ಅಕ್ರಮ ಮಾರಾಟ ಮತ್ತು ಬಲವಂತ ದುಡಿಮೆಯನ್ನು ನಿಷೇಧ ಮಾಡಲಾಯಿತು ಎಂಬುದನ್ನು ತಿಳಿಸುತ್ತೆ. ನೆಕ್ಸ್ಟ್ ನೋಡೋಣ 24ನೇ ವಿಧಿ. 24ನೇ ವಿಧಿ ತಿಳಿಸುವಂಥದ್ದು ಬಾಲಕಾರ್ಮಿಕ ನಿಷೇಧ. ಬಾಲಕಾರ್ಮಿಕ ನಿಷೇಧ ಅಂತಂದರೆ ಇಲ್ಲಿ ಕಾರ್ಖಾನೆ, ಗಣಿಗಾರಿಕೆಗಳಲ್ಲಿ ಬಾಲಕಾರ್ಮಿಕರನ್ನು ಸೇರಿಸಬಾರ್ದು ಅಂತ ಹೇಳುವಂಥದ್ದು. ಅಂದರೆ ಅವರು 14 ವರ್ಷದೊಳಗಿನ ಮಕ್ಕಳು ಇಲ್ಲಿ ಏನು ಮಾಡಬಾರ್ದು, ಕೆಲಸವನ್ನು ಮಾಡೋ ಹಾಗಿಲ್ಲ. ಅವ್ರನ್ನ ಮನೋರಂಜನೆಯಲ್ಲಿ ತೊಡಗಿಸ್ಬೋದು, ಆದರೆ ಈ ರೀತಿಯಾಗಿ ಕಾರ್ಖಾನೆ ಕೆಲಸಗಳಲ್ಲಿ ತೊಡಗಿಸಬಾರ್ದು ಅಂತ ತಿಳಿಸುವಂಥದ್ದು ಅದುವೇ 24ನೇ ವಿಧಿ, ಅದುವೇ ಬಾಲಕಾರ್ಮಿಕ ನಿಷೇಧದ ಬಗ್ಗೆ ತಿಳಿಸುವಂಥದ್ದಾಗಿದೆ. ನೆಕ್ಸ್ಟ್ ನೋಡೋಣ. ಅದುವೇ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ರಿಲಿಜಿಯಸ್ ಫ್ರೀಡಮ್ ವಿಧಿ 25ರಿಂದ 28ನೇ ವಿಧಿಯವರೆಗೂ ತಿಳಿಸುತ್ತೆ. ಅದುವೇ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಮೊದಲನೇದು ನೋಡೋಣ. ಆತ್ಮಸಾಕ್ಷಿಗೆ ಸರಿ ಎನಿಸುವ ಧರ್ಮವನ್ನು ಪರಿಪಾಲಿಸುವಂಥ ಸ್ವಾತಂತ್ರ್ಯ. ಒಬ್ಬ ವ್ಯಕ್ತಿಗೆ ಯಾವ ಒಂದು ಧರ್ಮವನ್ನು ಸ್ವೀಕರಿಸಬೇಕು ಅಂತ ಅನಿಸುತ್ತದಲ್ಲ, ಆ ಒಂದು
ಧರ್ಮವನ್ನು ಸ್ವೀಕಾರ ಮಾಡಬಹುದು. ಧಾರ್ಮಿಕವಾಗಿ ಉದ್ದೇಶಗಳಾಗಿ ಸಂಸ್ಥೆಯನ್ನು ಸ್ಥಾಪಿಸುವಂಥದ್ದು, ನಿರ್ವಹಿಸುವ ಹಕ್ಕನ್ನು ಇಲ್ಲಿ ಸಮುದಾಯಕ್ಕೆ ಇಲ್ಲಿ ನೀಡಲಾಗಿರುವಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ. 26ನೇ ವಿಧಿ ಏನಪ್ಪ ಅಂದರೆ ಧಾರ್ಮಿಕ ಸಂಸ್ಥೆಯನ್ನು ಸ್ಥಾಪಿಸುವಂಥ ಸ್ವಾತಂತ್ರ್ಯನ ಹೊಂದಿರುವಂಥದ್ದು. ಅಂದರೆ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ತಮ್ಮದೇ ಆದಂಥ ವ್ಯವಹಾರಗಳನ್ನು ನಿರ್ವಹಿಸುವಂಥ ಸ್ವಾತಂತ್ರ್ಯ ಇದರಲ್ಲಿರುತ್ತೆ. ಚರ ಮತ್ತು ಸ್ಥಿರ ಸ್ವತ್ತುಗಳನ್ನು, ಒಡೆತನಗಳನ್ನು ಹೊಂದುವಂತಹ, ಮಾರಾಟ ಮಾಡುವಂತಹ ಸ್ವಾತಂತ್ರ್ಯ ಕೂಡ ಇಲ್ಲಿ ಹೊಂದಿರುತ್ತೆ. ಕಾನೂನಿನ ನಿಯಮಕ್ಕೆ ಒಳಪಟ್ಟು ಧಾರ್ಮಿಕ ಆಸ್ತಿಯನ್ನು ನಿರ್ವಹಣೆಯನ್ನು ಮಾಡುವಂಥದ್ದು, ಅದುವೇ 26ನೇ ವಿಧಿಯಡಿಯಲ್ಲಿ ಧಾರ್ಮಿಕ ಸಂಸ್ಥೆಯನ್ನು ಸ್ಥಾಪಿಸುವುದು. 25ನೇ ವಿಧಿ ಏನು ತಿಳಿಸುತ್ತೆ? ಒಬ್ಬ ವ್ಯಕ್ತಿ ತನಗೆ ಸರಿ ಎನಿಸುವಂಥ ಧರ್ಮವನ್ನು ಸ್ವೀಕಾರ ಮಾಡುವಂಥದ್ದು, ಪರಿಪಾಲಿಸುವಂಥ ಸ್ವಾತಂತ್ರ್ಯ ನೀಡುವಂಥದ್ದು. ನೆಕ್ಸ್ಟ್ 26ನೇ ಏನು ಹೇಳುತ್ತೆ? ಧಾರ್ಮಿಕ ಸಂಸ್ಥೆಯನ್ನು ಸ್ಥಾಪಿಸುವಂಥ ಸ್ವಾತಂತ್ರ್ಯ ತಿಳಿಸುವಂಥದ್ದು 26ನೇ ವಿಧಿಯಡಿಯಲ್ಲಿ. ನೆಕ್ಸ್ಟ್ ನೋಡೋಣ. 27ನೇ ವಿಧಿ ಧಾರ್ಮಿಕ ಅಭಿವೃದ್ಧಿಗಾಗಿ ತೆರಿಗೆಯನ್ನು ಸಂಗ್ರಹಣೆ ಮಾಡುವಂಥದ್ದು. ಅಂದರೆ ನಿರ್ದಿಷ್ಟ ಧರ್ಮದ ಉನ್ನತಿಗಾಗಿ, ನಿರ್ವಹಣೆಗಾಗಿ, ವೆಚ್ಚಕ್ಕಾಗಿ ರಾಜ್ಯ ತೆರಿಗೆಯನ್ನು ಇಲ್ಲಿ ವಿಧಿಸೋ ಹಾಗಿಲ್ಲ. ಈ ಹಕ್ಕು ಜಾತ್ಯತೀತ ಹಕ್ಕನ್ನು ಇಲ್ಲಿ ಒಳಗೊಂಡಿರುವಂಥದ್ದು. ರಾಜ್ಯ ದೇಶದಲ್ಲಿರುವಂತಹ ಎಲ್ಲ ಧರ್ಮಗಳನ್ನು ಇಲ್ಲಿ ಸಮಾನ ರೀತಿಯಲ್ಲಿ ಕಾಣುತ್ತೇವೆ. ಶುಲ್ಕ ಎಂಬ ಪದ ತೆರಿಗೆ ವ್ಯಾಪ್ತಿಯಲ್ಲಿ ಇಲ್ಲಿ ಬರೋದಿಲ್ಲ. ಜಸ್ಟ್ ಇಲ್ಲಿ ಏನಪ್ಪ ಅಂದರೆ ಧಾರ್ಮಿಕ ಅಭಿವೃದ್ಧಿಗಾಗಿ ನಾವು ತೆರಿಗೆಯನ್ನು ಸಂಗ್ರಹಣೆ ಮಾಡುವಂಥದ್ದು, ಅದುವೇ ಧರ್ಮದ ಉನ್ನತಿಗಾಗಿ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡೋಣ. ಅದುವೇ 28ನೇ ವಿಧಿ, ಅದುವೇ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡುವಂಥದ್ದು. ಯಾವ ರೀತಿಯಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮದ ಬೋಧನೆ ಅಂತಂದರೆ, ಕೆಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಡೆಯುವಂಥ ಧಾರ್ಮಿಕ ಬೋಧನೆ, ಉಪಾಸನೆಗಳಲ್ಲಿ ಹಾಜರಾಗುವಂಥ ಸ್ವಾತಂತ್ರ್ಯವನ್ನು ಹೊಂದಿರೋದು 28ನೇ ವಿಧಿ. ಶೈಕ್ಷಣಿಕ ಸಂಸ್ಥೆಗಳು ರಾಜ್ಯದ ನಿಯಂತ್ರಣಕ್ಕೆ ಒಳಪಟ್ಟಿವೆ. ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ಶಿಕ್ಷಣವನ್ನು ಬೋಧಿಸಬಹುದು, ಆದರೆ ವಿದ್ಯಾರ್ಥಿ ಅಥವಾ ತಂದೆ ತಾಯಿಯವರ ಒಪ್ಪಿಗೆಯನ್ನು ಇಲ್ಲಿ ಖಡಾಖಂಡಿತವಾಗಿ ಪಡೆಯಲೇಬೇಕಾಗತ್ತೆ. ಈ ರೀತಿಯಾಗಿ 28ನೇ ವಿಧಿ ತಿಳಿಸುವಂಥದ್ದು ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮದ ಒಂದು ಬೋಧನೆ. ಹಾಗಿದ್ರೆ ನಾವು ಬೋಧನೆ ತಗೋಬೇಕಂತಂದರೆ ಇದರಲ್ಲಿ ಯಾರ ಒಂದು ಒಪ್ಪಿಗೆ ಇರಬೇಕಾದ್ರೆ ಪೇರೆಂಟ್ಸ್ಗಳ ಒಪ್ಪಿಗೆ ಇರಲೇಬೇಕಾಗತ್ತೆ. ಇದಿಷ್ಟು ಕೂಡ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ರಿಲಿಜಿಯಸ್ ಫ್ರೀಡಮ್ 25, 26, 27, 28 ವಿಧಿಗಳನ್ನು ಒಳಗೊಂಡಿರುವಂಥದ್ದು. ನೆಕ್ಸ್ಟ್ ನೋಡೋಣ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ವಿಧಿ 29ರಿಂದ ವಿಧಿ 30ರವರೆಗೂ ತಿಳಿಸುವಂಥದ್ದು, ಅದುವೇ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. 29ನೇ ವಿಧಿ ನೋಡೋಣ. ಮೊದಲನೇದಾಗಿ ಅಲ್ಪಸಂಖ್ಯಾತರ ಹಿತರಕ್ಷಣೆಯನ್ನು ನೋಡುವಂಥದ್ದು, ಹಿತಾಸಕ್ತಿಯ ರಕ್ಷಣೆಯನ್ನು ಮಾಡುವಂಥದ್ದು, ಅದುವೇ 29ನೇ ವಿಧಿ. ಯಾವ ರೀತಿಯಾಗಿ ಅಂದರೆ ಭಾಷೆ, ಲಿಪಿ, ಸಂಸ್ಕೃತಿ, ಈ ರೀತಿಯಾಗಿ ಅಲ್ಪಸಂಖ್ಯಾತರ ಹಿತರಕ್ಷಣೆಯನ್ನು ಮಾಡುವಂಥದ್ದು. ಕೆಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ನೀಡುವಾಗ ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಬೇಕು. ಅವು ಯಾವ್ಯಾವು ಅಂತಂದರೆ ಜನಾಂಗ, ಧರ್ಮ, ಜಾತಿ, ಭಾಷೆ ಇವುಗಳನ್ನು ಅಳವಡಿಸ್ಕೊಂಡಿರಬೇಕು. ಇವುಗಳನ್ನ ಪರಿಗಣಿಸಿ ನಾವೇನು ಮಾಡಬೇಕು? ಶೈಕ್ಷಣಿಕ ಸಂಸ್ಥೆಗಳನ್ನ ಪ್ರವೇಶ ನೀಡಬೇಕು. ಇಲ್ಲಿ ಮತ್ತು ಸರ್ಕಾರ ಮತ್ತು ಅನುದಾನಿತ ಸಂಸ್ಥೆಗಳಿಗೆ ಕೂಡ ಇವೇನಾಗ್ತವೆ? ಅನ್ವಯ ಆಗ್ತವೆ. ಸರ್ಕಾರಕ್ಕೂ ಅನ್ವಯ ಆಗ್ತವೆ ಮತ್ತು ಈ ಒಂದು ಅನುದಾನಿತ ಸಂಸ್ಥೆಗಳಿರ್ತಲ್ಲ ಅಂಥವುಗಳಿಗೂ ಕೂಡ ಏನಾಗುತ್ತೆ? ಅನ್ವಯ ಆಗುವಂಥದ್ದು. ಅದುವೇ ಜನಾಂಗ, ಧರ್ಮ, ಜಾತಿ, ಭಾಷೆ ಇವುಗಳನ್ನ ಪರಿಗಣಿಸಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ನೋಡುವಾಗ ಕಡ್ಡಾಯವಾಗಿ ಇವುಗಳನ್ನು ಪರಿಗಣಿಸಬೇಕಾಗತ್ತೆ. ಓಕೆ, ಜನಾಂಗ, ಧರ್ಮ, ಜಾತಿ, ಭಾಷೆ ಇವುಗಳನ್ನ ಅಲ್ಪಸಂಖ್ಯಾತರ ಹಿತರಕ್ಷಣೆಯನ್ನು ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ. ಅದುವೇ 30ನೇ ವಿಧಿ ತಿಳಿಸುವಂಥದ್ದು, ಅದುವೇ ಅಲ್ಪಸಂಖ್ಯಾತರ ಹಿತರಕ್ಷಣೆಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವಂತಹ ಅಲ್ಪಸಂಖ್ಯಾತರ ಹಕ್ಕು. ಯಾವ ರೀತಿಯಾಗಿ ಅಂದರೆ ಇಲ್ಲಿ ಓನ್ಲಿ ಮೈನಾರಿಟೀಸ್ಗಳು ಬರ್ತಾರೆ. ಇಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು, ಅವುಗಳ ಆಡಳಿತ ನಡೆಸಲು ಅಲ್ಪಸಂಖ್ಯಾತರಿಗೆ ಇರುವಂತಹ ಹಕ್ಕುಗಳು ಏನಂತಂದರೆ 6 ಅಲ್ಪಸಂಖ್ಯಾತರು ಬರ್ತಾರೆ. ಅಂದರೆ ಮುಸ್ಲಿಂ, ಸಿಖ್, ಬೌದ್ಧ, ಜೈನ್, ಪಾರ್ಸಿ, ಕ್ರಿಶ್ಚಿಯನ್ ಈ 6 ಅಲ್ಪಸಂಖ್ಯಾತರಿಗೆ ಏನಪ್ಪ ಅಂತಂದರೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂಥದ್ದು. ಇದರಲ್ಲಿ ಹಾಗೆ ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆ ಆಸ್ತಿಯನ್ನು ಹೊಂದಬಹುದು. ಈ ಸಂಸ್ಥೆಗಳಿಗೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡುವಾಗ ತಾರತಮ್ಯವನ್ನು ಮಾಡಬಾರ್ದು. ಈ ರೀತಿಯಾಗಿ ತಿಳಿಸುವಂಥದ್ದು, ಅದುವೇ 30ನೇ ವಿಧಿ. ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವಂತಹ ಅಲ್ಪಸಂಖ್ಯಾತರ ಹಕ್ಕು, ಅದುವೇ 30ನೇ ವಿಧಿ ತಿಳಿಸುವುದಾಗಿದೆ. ನೆಕ್ಸ್ಟ್ ನೋಡೋಣ. ಇದಿಷ್ಟು ಕೂಡ 29, 30ನೇ ವಿಧಿ ತಿಳಿಸುವಂಥದ್ದು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಾಗಿದೆ. ನೆಕ್ಸ್ಟ್ ನೋಡೋಣ. 32ನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಸಂವಿಧಾನಬದ್ಧ ಪರಿಹಾರದ ಹಕ್ಕನ್ನು ತಿಳಿಸುವಂಥದ್ದು. ಅದನ್ನು ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ ಯಾವ ರೀತಿಯಾಗಿ ನಮ್ಮ ಸಂವಿಧಾನಬದ್ಧ ಪರಿಹಾರದ ಹಕ್ಕಿದೆ. ನಮಗೆ ಈ ಮೂಲಭೂತ ಹಕ್ಕುಗಳಿಗೆ ಏನಾದರೂ ತೊಂದರೆ ಬಂದಾಗ ನಾವು ಕಾನೂನಿನ ಮೊರೆಯನ್ನು ಹೋಗ್ಬೋದು. 226ನೇ ವಿಧಿ ಪ್ರಕಾರ ಹೈಕೋರ್ಟ್ಗೆ ಹೋಗ್ಬೋದು. 139ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ನಾವು ಹೋಗ್ಬೋದು. ಮೂಲಭೂತ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಹೋಗ್ಬೋದು. ಅದರಲ್ಲಿ ಏನು ಮಾಡ್ಬೋದು? ಅಲ್ಲಿ ಕೆಲವೊಂದಿಷ್ಟು ರಿಟ್ಗಳನ್ನು ಬರ್ತವೆ. ಹೆಬಿಯಸ್
ಕಾರ್ಪಸ್ಸು, ಮ್ಯಾಂಡಮಸ್ಸು, ಸರ್ಶ್ಯೂರರಿ, ಕೋವೆರೆಂಟು ಈ ರೀತಿಯಾಗಿ ರಿಟ್ಗಳು ಬರ್ತವೆ, 5 ರಿಟ್ಗಳನ್ನು. ಇವುಗಳನ್ನು ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ನೋಡೋಣ 32ನೇ ವಿಧಿ ತಿಳಿಸುವಂಥದ್ದು, ಅದುವೇ ಸಂವಿಧಾನಬದ್ಧ ಪರಿಹಾರದ ಹಕ್ಕನ್ನು. ಓಕೆ, ನೆಕ್ಸ್ಟ್ ನೋಡೋಣ 33ನೇ ವಿಧಿ. 33ನೇ ವಿಧಿ ತಿಳಿಸುವಂಥದ್ದು, ಈ ವಿಧಿಯ ಪ್ರಕಾರ ಸಶಸ್ತ್ರ ಪಡೆಗಳು ಮತ್ತು ಅರೆ ಸೇನಾ ಪಡೆಗಳ, ಪೊಲೀಸ್ ಪಡೆಗಳ, ಗುಪ್ತಚರ ನಿಯೋಗಿಗಳು ಅವುಗಳ ಮೂಲಕ ಮೂಲಭೂತ ಹಕ್ಕುಗಳನ್ನ ನಿರ್ಬಂಧಿಸುವ ಅಥವಾ ಅಮಾನತುಗೊಳಿಸುವಂಥ ಅಧಿಕಾರ ಯಾರಿಗಿರುತ್ತೆ ಅಂತಂದರೆ ಸಂಸತ್ತಿಗೆ ಇರುವಂಥದ್ದು. ಈ ಅಧಿಕಾರ ರಾಜ್ಯ ಶಾಸನ ಸಭೆಗಳಿಗೆ ಇರೋದಿಲ್ಲ, ಓನ್ಲಿ ಯಾರಿಗಿರುತ್ತೆ, ಸಂಸತ್ತಿಗೆ ಮಾತ್ರ ಇರುವಂಥದ್ದು. ಇದೇನಪ್ಪ ಅಂದರೆ 33ನೇ ವಿಧಿ ತಿಳಿಸುವಂಥದ್ದು. ಈ ವಿಧಿ ಸಶಸ್ತ್ರ ಪಡೆಗಳು ಮತ್ತು ಅರೆ ಸೇನಾ ಪಡೆಗಳ ಬಗ್ಗೆ ತಿಳಿಸುವಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ 34ನೇ ವಿಧಿ. 34ನೇ ವಿಧಿ ತಿಳಿಸುವಂಥದ್ದು, ಈ ವಿಧಿಯ ಪ್ರಕಾರ ಮಾರ್ಷಿಯಲ್ ಕಾನೂನು ಅಥವಾ ಸೇನಾ ಕಾನೂನು ಅಥವಾ ಲಷ್ಕರಿ ಕಾನೂನು ಜಾರಿಯಲ್ಲಿರುವಂತಹ ಪ್ರದೇಶಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಬಹುದು. ಈ ರೀತಿಯಾಗಿ ಸೇನಾ ಕಾನೂನು, ಮಾರ್ಷಿಯಲ್ ಕಾನೂನುಗಳು, ಲಷ್ಕರಿ ಕಾನೂನುಗಳು ಈ ರೀತಿಯಾಗಿ ಏನಾದರೂ ಇದ್ವು ಅಂತಂದರೆ ಅಂಥವುಗಳನ್ನು ನಾವೇನು ಮಾಡ್ಬೋದು, ನಿರ್ಬಂಧನ ಮಾಡ್ಬೋದು. ಅಂಥವುಗಳನ್ನು ನಾವು ಯಾವ ವಿಧಿಯಡಿಯಲ್ಲಿ ನೋಡ್ತೇವೆ ಅಂದರೆ 34ನೇ ವಿಧಿಯಡಿಯಲ್ಲಿ ನೋಡಲಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ಅದುವೇ 35ನೇ ವಿಧಿ. 35ನೇ ವಿಧಿ ಏನನ್ನ ತಿಳಿಸುತ್ತೆ ಅಂತಂದರೆ 35ನೇ ವಿಧಿ ತಿಳಿಸುವಂಥದ್ದು, ಈ ವಿಧಿಯ ಪ್ರಕಾರ ಕೆಲವು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವುದಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ರೂಪಿಸುವಂಥ ಅಧಿಕಾರ ಸಂಸತ್ತು ಮಾತ್ರ ಹೊಂದಿದೆ, ಆದರೆ ರಾಜ್ಯ ಶಾಸಕಗಳ ಈ ಅಧಿಕಾರವನ್ನು ಹೊಂದಿಲ್ಲ. ಅಂದರೆ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವುದಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ ಅಂತ ತಿಳಿಸುವಂಥದ್ದು, ಅದುವೇ 35ನೇ ವಿಧಿಯಾಗಿದೆ. ಇದಿಷ್ಟು ಕೂಡ ಮೂಲಭೂತ ಹಕ್ಕುಗಳ ಬಗ್ಗೆ ಇರುವಂತಹದ್ದು. 6 ಮೂಲಭೂತ ಹಕ್ಕುಗಳ ಬಗ್ಗೆ ಇನ್ ಡೀಟೇಲ್ ಆಗಿ 12ರಿಂದ ವಿಧಿ 35ರವರೆಗೂ ನಾವು ನೋಡಲಾಯಿತು. ಈಗ ಪೌರರಿಗೆ ಮಾತ್ರ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಹಾಗಾದರೆ ಅವು ಯಾವ್ಯಾವು ಎಂಬುದನ್ನು ನೋಡೋಣ. ಒಂದು ಜಸ್ಟ್ ಗ್ಲಾನ್ಸ್ ಮಾಡ್ಕೊಂಡು ಬಂದ್ಬಿಡೋಣ. ಪೌರರಿಗೆ ಮಾತ್ರ ನೀಡಲಾಗಿರುವಂತಹ ಮೂಲಭೂತ ಹಕ್ಕುಗಳು. ಈ ಕೆಳಗಿನ ಮೂಲಭೂತ ಹಕ್ಕುಗಳನ್ನ ಪೌರರಿಗೆ ಮಾತ್ರ ನೀಡಲಾಗಿದ್ದು ವಿದೇಶಿಯರಿಗೆ ನೀಡಲಾಗಿಲ್ಲ. ಮೊದಲನೇದಾಗಿ ವಿಧಿ 15 ಲಿಂಗ ಮತ್ತು ಜನ್ಮಸ್ಥಳ ಇವುಗಳ ಆಧಾರದ ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳಿದ್ವಿ. ಇವುಗಳನ್ನು ಪೌರರಿಗೆ ಮಾತ್ರ ನೀಡಲಾಗಿರುವಂಥದ್ದು. ಇದನ್ನು ಏನು ಮಾಡೋಂಗಿಲ್ಲ, ವಿದೇಶಿಯರಿಗೆ ನೀಡೋದಿಲ್ಲ. ವಿಧಿ 15ನ್ನು. ನೆಕ್ಸ್ಟು ವಿಧಿ 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ನೀಡುವಂಥದ್ದಾಗಿರ್ಬೋದು, ಪೌರರಿಗೆ ಮಾತ್ರ. ನೆಕ್ಸ್ಟು 19ನೇ ವಿಧಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರುವಂಥದ್ದು, ಸಂಘವನ್ನು ಕಟ್ಟುವಂಥದ್ದು, ವಾಸಿಸುವಂಥದ್ದು, ಸಂಚಾರ ಮಾಡುವಂಥದ್ದು, ವ್ಯಾಪಾರ ಮಾಡುವಂಥದ್ದು, ಈ ರೀತಿಯಾಗಿ ಇನ್ನಿತರೆ ಸ್ವಾತಂತ್ರ್ಯವನ್ನು ಒಳಗೊಂಡಿರುವಂಥದ್ದು ಪೌರರಿಗೆ ಮಾತ್ರ ನೀಡಲಾಗಿರುವಂಥದ್ದು. ನೆಕ್ಸ್ಟು ವಿಧಿ 29 ತಿಳಿಸುವಂಥದ್ದು ಅಲ್ಪಸಂಖ್ಯಾತರ ಹಿತರಕ್ಷಣೆಯನ್ನು ಮಾಡುವಂಥದ್ದು. ಅಲ್ಪಸಂಖ್ಯಾತರ ಹಿತರಕ್ಷಣೆಯನ್ನು ಮಾಡುವಂಥದ್ದು ಕೂಡ ನಮ್ಮ ಭಾರತದಲ್ಲಿರುವಂಥ ಪೌರರಿಗೆ ಮಾತ್ರ ನೀಡಲಾಗಿರುವಂಥ ಒಂದು ಮೂಲಭೂತ ಹಕ್ಕಾಗಿದೆ. ವಿಧಿ 30 ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂಥದ್ದು, ನಿರ್ವಹಿಸುವಂಥದ್ದು ಅಲ್ಪಸಂಖ್ಯಾತರ ಹಕ್ಕಾಗಿದೆ. ಇದೇ ರೀತಿಯಾಗಿಯೂ ಕೂಡ ವಿಧಿ 30ನ್ನು ಕೂಡ ನಾವು ಪೌರರಿಗೆ ಮಾತ್ರ ನೀಡಲಾಗಿರುವಂಥ ಮೂಲಭೂತ ಹಕ್ಕಾಗಿದೆ. ಪೌರರಿಗೆ ಮತ್ತು ವಿದೇಶಿಯರಿಗೂ ನೀಡಲಾಗಿರುವಂತಹ ಮೂಲಭೂತ ಹಕ್ಕುಗಳು ಯಾವ್ಯಾವು ಅಂತ ಈಗಾಗಲೇ ನಾವು ನೋಡಿದ್ವಿ. ಓನ್ಲಿ ಇಂಡಿಯನ್ಸ್ಗೆ ನೀಡಲಾಗಿರುವಂಥದ್ದು, ಪೌರರಿಗೆ ಮಾತ್ರ ನೀಡಲಾಗಿರುವಂಥದ್ದು ನೋಡಿದ್ವಿ. ಈಗ ವಿದೇಶಿಯರಿಗೂ ಕೂಡ ಆ ಒಂದು ಮೂಲಭೂತ ಹಕ್ಕುಗಳನ್ನ ನೀಡಬಹುದು. ಹಾಗಾದರೆ ಯಾವ್ಯಾವು ಅಂತ ನೋಡೋಣ. ವಿಧಿ 14, 17, 18, 20, 21, 21A, 22, 23, 24, 25, 26, 27, 28, 32 ಇಷ್ಟು ವಿಧಿಗಳು ಏನಪ್ಪ ಅಂತಂದರೆ ಪೌರರಿಗೂ ನೀಡಲಾಗಿದೆ ಮತ್ತು ವಿದೇಶಿಯರಿಗೂ ನೀಡಲಾಗಿರುವಂಥದ್ದು. ವಿಧಿ 14 ಏನನ್ನು ತಿಳಿಸುತ್ತೆ? ಕಾನೂನಿನ ಎದುರಿನಲ್ಲಿ ಸಮಾನತೆಯನ್ನು ನೀಡುವಂಥದ್ದು, ಕಾನೂನಿನ ಸಮಾನ ರಕ್ಷಣೆಯನ್ನು ಮಾಡುವಂಥದ್ದು. ಇದನ್ನು ಪೌರರಿಗೂ ನೀಡಬಹುದು ಮತ್ತು ಪೌರರಿಗೂ ಇದೆ ಮತ್ತು ವಿದೇಶಿಯರಿಗೂ ಈ ಮೂಲಭೂತ ಹಕ್ಕು ಇದೆ. ಮತ್ತು ಅಸ್ಪೃಶ್ಯತಾ ನಿವಾರಣೆಯನ್ನು. ನೆಕ್ಸ್ಟು 18ನೇ ವಿಧಿ ವಿರುದ್ಧಗಳ ರದ್ದತಿ. 20ನೇ ವಿಧಿ ಅಪರಾಧಿಗಳಿಗೆ ನಿರಂಕುಶ ಶಿಕ್ಷೆ ವಿಧಿಸುವುದರ ವಿರುದ್ಧ ರಕ್ಷಣೆ ನೀಡುತ್ತೆ. 21ನೇ ವಿಧಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಯ ಬಗ್ಗೆ ಇರುವಂಥದ್ದು. 21A ವಿಧಿ ಏನು ತಿಳಿಸುತ್ತೆ? ಮೂಲಭೂತ ಶಿಕ್ಷಣದ ಹಕ್ಕನ್ನು ತಿಳಿಸುವಂಥದ್ದು. 22ನೇ ವಿಧಿ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆಯನ್ನು ನೀಡುವಂಥದ್ದು. 23, 24ನೇ ವಿಧಿ ಶೋಷಣೆ ವಿರುದ್ಧದ ಹಕ್ಕನ್ನು ತಿಳಿಸುವಂಥದ್ದು. 25, 26, 27, 28 ತಿಳಿಸುವಂಥ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇವುಗಳನ್ನು ಕೂಡ ನಾವು ಪೌರರಿಗೂ ನೀಡಲಾಗಿದೆ, ವಿದೇಶಿಯರಿಗೂ ನೀಡಲಾಗಿದೆ. ಮತ್ತು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅದು ವಿಧಿ 32ರಲ್ಲಿ ತಿಳಿಸುವಂಥದ್ದು, ಅದು ಕೂಡ ಪೌರರಿಗೂ ನೀಡಲಾಗಿದೆ ಮತ್ತು ವಿದೇಶಿಯರಿಗೂ ನೀಡಲಾಗಿದೆ. ಈ ರೀತಿಯಾಗಿ ಮೂಲಭೂತ ಹಕ್ಕುಗಳನ್ನು ನಮ್ಮ ಪೌರರು ಮತ್ತು ವಿದೇಶಿಯರು ಪಡೆದುಕೊಂಡಿದ್ದಾರೆ. ಇದರಲ್ಲಿ ಒಂದು ನಾವು ಪ್ರಕರಣವನ್ನು ನೋಡ್ತೇವೆ. ಅದು ಯಾವುದಂತಂದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ ಅಂತ ಹೇಳಿ 1973ರಲ್ಲಿ ನಡೆಯುತ್ತೆ. ಏನನ್ನ ತಿಳಿಸುತ್ತೆ ಅಂತಂದರೆ ಈ ಪ್ರಕರಣದಲ್ಲಿ
ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ಮೂಲ ಸಂರಚನೆ ಅಥವಾ ಮೂಲ ಲಕ್ಷಣಗಳ ಎಂಬ ತತ್ವವನ್ನು ಇಲ್ಲಿ ರೂಪಿಸುತ್ತೆ. ಯಾವ ರೀತಿಯಾಗಿ ನೋಡೋಣ. ಈ ತತ್ವದ ಪ್ರಕಾರ ಸಂಸತ್ತು 368ನೇ ವಿಧಿಯಡಿಯಲ್ಲಿ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆಯಾಗುವಂತೆ ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡುವಂತಿಲ್ಲ. 368ನೇ ವಿಧಿ ಏನು ತಿಳಿಸುತ್ತೆ? ತಿದ್ದುಪಡಿಯನ್ನು ತಿಳಿಸುವಂಥದ್ದು. ಈ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ನಮ್ಮ ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳಿಗೆ ಯಾವುದೇ ರೀತಿಯಾದಂಥ ಧಕ್ಕೆ ಬರಬಾರ್ದು ಅನ್ನೋ ತಿಳಿಸುತ್ತೆ. ಸರ್ವೋಚ್ಚ ನ್ಯಾಯಾಲಯವು ತಿಳಿಸುವಂಥದ್ದು. ನೆಕ್ಸ್ಟು ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಪ್ರಕರಣದಲ್ಲಿ ಇದರಲ್ಲಿ ಬಾವಿ ತಳ್ಳಿ ಹಾಕುವ ಸಿದ್ಧಾಂತವನ್ನು ಇಲ್ಲಿ ರೂಪಿಸುವಂಥದ್ದು. ಹಾಗೆ ಹೆಬಿಯಸ್ ಕಾರ್ಪಸನ್ನು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗೆ ಹೊರಡಿಸಲಾಗುತ್ತೆ. ಇದನ್ನು ವೈಯಕ್ತಿಕ ಸ್ವಾತಂತ್ರ್ಯ ಹೆಗ್ಗುರುತು ಅಂತ ಹೇಳಿನೇ ಇಲ್ಲಿ ಕರೆಯಲಾಗುತ್ತೆ. ಈ ರೀತಿಯಾಗಿ ಮೂಲಭೂತ ಹಕ್ಕುಗಳಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಅಂಶಗಳು ಇವು. ನೆಕ್ಸ್ಟು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳನ್ನು ಸಲಹಾ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಾಗಿದ್ದರು, ಈಗಾಗಲೇ ನಮಗೆ ಗೊತ್ತೇ ಇದೆ. ಹಾಗೆ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಮಾಹಿತಿ ಪಡೆಯುವ ಸ್ವಾತಂತ್ರ್ಯಗಳು 19A ವಿಧಿಯಲ್ಲಿ ಅಂತರ್ಗತವಾಗಿದೆ. ಮಾಹಿತಿ ಪತ್ರಿಕಾ ಸ್ವಾತಂತ್ರ್ಯ ಕೂಡ ಏನಾಗಿದೆ, ನಮ್ಮ 19ನೇ ವಿಧಿಯಡಿಯಲ್ಲಿ ಇರುವಂಥದ್ದು. ಅದು ಈಗ ಪ್ರೆಸೆಂಟ್ ಏನಾಗಿದೆ ಅದನ್ನು ಒಳಗೊಂಡಿದೆ ಅಂತಂದು ಹೇಳ್ಬೋದು, ಅಂತರ್ಗತವಾಗಿದೆ. ನೆಕ್ಸ್ಟು ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಮಹಿಳೆಯರಿಗೆ ಪ್ರವೇಶ ಇಲ್ಲ ಮತ್ತು ಅಂಥವ್ರಿಗೆ ಏನು ಮಾಡಿದೆ, ಈಗ ಪ್ರವೇಶ ನೀಡಬೇಕಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಪ್ರಕರಣ ಅಂದರೆ ಯಂಗ್ ಇಂಡಿಯನ್ ಲಾಯರ್ಸ್ ಅಸೋಸಿಯೇಷನ್ ವರ್ಸಸ್ ತಿರುವಾಂಕೂರು ದೇವಸ್ವಂ ಮಂಡಳಿ. ಈ ರೀತಿಯಾಗಿ ಏನಪ್ಪ ಅಂತಂದರೆ ದೇವಾಲಯಗಳಿಗೆ ಪ್ರವೇಶವನ್ನು ನೀಡುವಂಥದ್ದು, ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೂ ನೀಡಬೇಕು ಮತ್ತು ಗಂಡು ಮಕ್ಕಳಿಗೂ ನೀಡುವಂಥದ್ದು, ಪ್ರತಿಯೊಬ್ಬರು ಸಮಾಜದಲ್ಲಿ ವಾಸಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಏನು ಮಾಡಬೇಕು, ಪ್ರತಿಯೊಂದರಲ್ಲೂ ಸಮಾನ ಅವಕಾಶವನ್ನು ದೊರಕಿಸಬೇಕು ಅಂತ ತಿಳಿಸುವಂಥದ್ದು. ಅದುವೇ ನಮ್ಮ ಮೂಲಭೂತ ಹಕ್ಕುಗಳ ಒಂದು ಪ್ರಮುಖವಾದಂತಹ ಧ್ಯೇಯವಾಗಿರುವಂಥದ್ದು. ಇದಿಷ್ಟು ಕೂಡ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆದಂತಹ ಭಾಗ 3ರಲ್ಲಿ ಕಂಡುಬರುವಂತಹ ಮೂಲಭೂತ ಹಕ್ಕುಗಳ ಒಂದು ಮಾಹಿತಿಯಾಗಿದೆ. ಓಕೆ, ಇದರ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಬಹುದು ಅಂತಂದು ಹೇಳಿ ನೋಡೋಣ. ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಂಥ ಸಮಾನತೆ ಹಕ್ಕು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಆಪ್ಷನ್ ಎ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದ್ದಾಗಿದೆ. ಆಪ್ಷನ್ ಬಿ ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಮೇಲೆ ತಾರತಮ್ಯದ ಮೇಲೆ ಇರುವಂಥದ್ದು. ನೆಕ್ಸ್ಟು ಆಪ್ಷನ್ ಸಿ ನಿರಂಕುಶ ಬಂಧನದ ವಿರುದ್ಧ ಸ್ವಾತಂತ್ರ್ಯ. ಆಪ್ಷನ್ ಡಿ ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ನೀಡಲಾದಂಥ ಸ್ವಾತಂತ್ರ್ಯ. ಆನ್ಸರ್ ನೋಡೋಣ. ಫಸ್ಟ್ ಕ್ವಶನ್ ಆನ್ಸರ್, ಭಾರತ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆಯ ಹಕ್ಕು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ರೈಟ್ ಟು ಈಕ್ವಾಲಿಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆಪ್ಷನ್ ಬಿ ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಮೇಲೆ ತಾರತಮ್ಯವನ್ನು ಮಾಡದೇ ಇರುವಂಥದ್ದು, ತಾರತಮ್ಯವನ್ನು ಮಾಡಬಾರ್ದು ಅಂತ ತಿಳಿಸುವಂಥದ್ದು. ಅದುವೇ ಸಮಾನತೆ ವಿಧಿಯಡಿಯಲ್ಲಿ ಸಮಾನತೆ ಹಕ್ಕಿನ ಬರುವಂಥದ್ದು. ಅದು ಎಷ್ಟನೇ ವಿಧಿಯಾಗಿದೆ ಅಂದರೆ 15ನೇ ವಿಧಿಯಾಗಿರುವಂಥದ್ದು. ನೆಕ್ಸ್ಟ್ ನೋಡೋಣ ಪ್ರಶ್ನೆ, ಅದು 2ನೇ ಪ್ರಶ್ನೆ. ಸಂವಿಧಾನ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ ಅಥವಾ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸಲಾಗುತ್ತೆ ಅಂತಂದು ಹೇಳಿದೆ. ಆದರೆ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಅನುಚ್ಛೇದ 24, ಆಪ್ಷನ್ ಬಿ ಅನುಚ್ಛೇದ 21A, ಆಪ್ಷನ್ ಸಿ ಅನುಚ್ಛೇದ 45, ಆಪ್ಷನ್ ಡಿ ಅನುಚ್ಛೇದ 23. ಈ ಪ್ರಶ್ನೆಗೆ ಉತ್ತರ, ಸಂವಿಧಾನ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ ಅಥವಾ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ ಎಂದರೆ ಅನುಚ್ಛೇದ 24. 24ನೇ ವಿಧಿಯಡಿಯಲ್ಲಿ ನಾವೇನು ಮಾಡ್ಬೋದು, ಬಾಲಕಾರ್ಮಿಕ ನಿಷೇಧವನ್ನು ನೋಡ್ತೇವೆ. ಓಕೆ, ನೆಕ್ಸ್ಟ್ ನೋಡೋಣ. 3ನೇ ಪ್ರಶ್ನೆ, ಎಷ್ಟನೇ ತಿದ್ದುಪಡಿ ಕಾಯ್ದೆಯ ಮಾಡೋದ್ರ ಮೂಲಕ ಶಿಕ್ಷಣ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವುದು 21A ವಿಧಿಯನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿತು ಅಂತ ಹೇಳಿ. ಅಂದರೆ 21A ವಿಧಿಯನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿತು. ಎಷ್ಟನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಅಂತ ಹೇಳಿ. ಆಪ್ಷನ್ ಎ 86ನೇ ತಿದ್ದುಪಡಿ, ಆಪ್ಷನ್ ಬಿ 84ನೇ ತಿದ್ದುಪಡಿ, ಆಪ್ಷನ್ ಸಿ 88ನೇ ತಿದ್ದುಪಡಿ, ಆಪ್ಷನ್ ಡಿ 87ನೇ ತಿದ್ದುಪಡಿ. ಉತ್ತರ ನೋಡೋಣ. ಪ್ರಶ್ನೆ 3ರಲ್ಲಿ ಎಷ್ಟನೇ ತಿದ್ದುಪಡಿಯನ್ನು ಮಾಡೋದರ ಮೂಲಕ 21A ಮಾಡಲಾಯಿತು ಅಂತಂದರೆ ಅಳವಡಿಸ್ಕೊಳ್ಳಾಯಿತು ಅಂದರೆ ಅದುವೇ 86ನೇ ತಿದ್ದುಪಡಿಯನ್ನು ಮಾಡೋದರ ಮೂಲಕ 21A ವಿಧಿಯನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸ್ಕೊಳ್ಳಾಯಿತು. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 4ನೆಯ ಪ್ರಶ್ನೆ, ಕೆಳಗಿನ ಯಾವುದು ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಅಂತ ಇದೆ. ಆಪ್ಷನ್ ಎ ಸಮಾನತೆ ಹಕ್ಕು, ಆಪ್ಷನ್ ಬಿ ಶಿಕ್ಷಣದ ಹಕ್ಕು, ಆಪ್ಷನ್ ಸಿ ಶೋಷಣೆ ವಿರುದ್ಧದ ಹಕ್ಕು, ಆಪ್ಷನ್ ಡಿ ಆಸ್ತಿಯ ಹಕ್ಕು. ಉತ್ತರ ನೋಡೋಣ.
ಯಾವುದು ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಎಂದರೆ ಅದುವೇ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿ ಇಲ್ಲ. ಅದನ್ನು 44ನೇ ತಿದ್ದುಪಡಿಯನ್ನು ಮಾಡಿ 1978ರಲ್ಲಿ ಅದನ್ನು ಏನು ಮಾಡಲಾಯಿತು, ತೆಗೆದುಹಾಕಲಾಯಿತು. ಪ್ರೆಸೆಂಟ್ ಅದನ್ನು ಎಲ್ಲಿದೆ ಅಂತಂತಂದರೆ ಅದುವೇ 12ನೇ ಭಾಗದಲ್ಲಿ 300A ವಿಧಿಯಡಿಯಲ್ಲಿ ಆಸ್ತಿಯ ಹಕ್ಕು ಇದೆ, ರೈಟ್ ಟು ಪ್ರಾಪರ್ಟಿ. ಇದನ್ನು ಏನು ಮಾಡಿತು, ಮೂಲಭೂತ ಹಕ್ಕುಗಳಲ್ಲಿರುವಂತಹ ಒಂದು ಹಕ್ಕನ್ನು ಇದನ್ನು ತೆಗೆದುಹಾಕಲಾಯಿತು. 31 ವಿಧಿಯನ್ನು ಏನು ಅದನ್ನು ತೆಗೆದುಹಾಕಲಾಯಿತು, ರದ್ದುಪಡಿಸಲಾಯಿತು 31ನೇ ವಿಧಿಯನ್ನು. ಓಕೆ, ನೆಕ್ಸ್ಟ್ ನೋಡೋಣ 5ನೇ ಪ್ರಶ್ನೆ. ಸಂವಿಧಾನದ 19D ವಿಧಿಯು ಖಾತ್ರಿಪಡಿಸಿದ ಸ್ವಾತಂತ್ರ್ಯ ಯಾವುದು ಅಂತ ಹೇಳಿ ಅದುವೇ ನೋಡೋಣ. ಆಪ್ಷನ್ ಎ ಸಂಘ ಸಂಸ್ಥೆಯನ್ನು ರಚಿಸಿಕೊಳ್ಳುವಂಥ ಸ್ವಾತಂತ್ರ್ಯ, ಆಪ್ಷನ್ ಬಿ ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಆಪ್ಷನ್ ಸಿ ಭಾರತದ ಯಾವುದೇ ಭಾಗದಲ್ಲಾದರೂ ನೆಲೆಸುವಂಥ ಸ್ವಾತಂತ್ರ್ಯ, ಆಪ್ಷನ್ ಡಿ ಯಾವುದೇ ಉದ್ಯೋಗ ವ್ಯಾಪಾರವನ್ನು ಕೈಗೊಳ್ಳುವಂಥ ಸ್ವಾತಂತ್ರ್ಯ. ಈ ಪ್ರಶ್ನೆಗೆ ಉತ್ತರ ಅದುವೇ 19D ತಿಳಿಸುವಂಥದ್ದು ದೇಶಾದ್ಯಂತ ಸಂಚರಿಸುವಂಥ ಸ್ವಾತಂತ್ರ್ಯ, ಟ್ರಾವೆಲ್ ಮಾಡ್ಬೋದು. ವಿದಿನ್ ದ ಬೌಂಡ್ರಿ ಆಫ್ ಇಂಡಿಯಾ ನಾವೇನು ಮಾಡ್ಬೋದು, ಟ್ರಾವೆಲ್ನ ಮಾಡುವಂಥದ್ದು ತಿಳಿಸುವಂಥದ್ದು. ಎಷ್ಟನೇ ವಿಧಿ ಅಂತಂದರೆ ಅದುವೇ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರುವಂಥದ್ದು 6 ನಾವು ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಅದು ಯಾವ್ಯಾವ ಅಂತಂದರೆ 19ನೇ ವಿಧಿಯಡಿಯಲ್ಲಿ 6 ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಅದುವೇ 19D ವಿಧಿಯಡಿಯಲ್ಲಿ ಬರುವಂಥದ್ದು ಅದುವೇ ದೇಶದಾದ್ಯಂತ ಸಂಚರಿಸುವಂಥ ಸ್ವಾತಂತ್ರ್ಯ. ಎಸ್, ಇದಿಷ್ಟು ಕೂಡ ಡಿಟೇಲ್ ಆದಂತಹ ಕಂಪ್ಲೀಟ್ ಆದಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಇರುವಂತಹ ಒಂದು ಮಾಹಿತಿಯಾಗಿದೆ. ಎಸ್, ಇದಿಷ್ಟು ಮಾಹಿತಿ ಕೂಡ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಉಪಯುಕ್ತವಾಗಿರುವಂಥದ್ದು. KS, PSI ಮತ್ತು IAS ಎಕ್ಸಾಮ್ ಇರ್ಬೋದು, SDA, FDA, ಗ್ರೂಪ್ ಸಿ, ಈ ತರಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬಹಳಷ್ಟು ಉಪಯುಕ್ತವಾಗಿರುವಂಥ ಭಾರತ ಸಂವಿಧಾನದ ಒಂದು ಪ್ರಮುಖ ತರಗತಿಯಾಗಿದೆ ಮೂಲಭೂತ ಹಕ್ಕುಗಳು. ಎಸ್, ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿದ್ದೇ ಆದಲ್ಲಿ ಮುಂಬರುವ ನಾನು ಮಾಡುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತವೆ. ಎಸ್, ಈ ಒಂದು ಕ್ಲಾಸ್ನ ನೋಟ್ಸ್ ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಸ್ಪರ್ಧಾಜಿಯ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೀವಿ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಕ್ಲಾಸ್ನ ನೋಟ್ಸ್ನ ನೀವು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನಾವೇನು ಮಾಡ್ಬೋದು, DPSP ಬಗ್ಗೆ ಅಧ್ಯಯನವನ್ನು ಮಾಡೋಣ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಥ್ಯಾಂಕ್ ಯು.